आपके चरणों में सतसंग की गंगा बहती है गुरुदेव आपके चरणों में। जो एक बार दर्शन पाता है सो आप ही का हो जाता है। जो एक बार दर्शन पाता है सो आप ही का हो जाता है। क्या गोप आपकी प्रीति है मैं धन्य आपके चरणों में। क्या गोक आपकी प्रीति है मैं धन्य आपके चरणों में। सत्संग की गंगा बहती है गुरुदेव आपके चरणों में। मैं जन्म का भूला चरण पड़ा अब आकर आपके द्वार खड़ा। मैं जन्म का भूला चरण पड़ा अब आकर आपके द्वार खड़ा। अब मेटो जन्म बंधन मेरा ऐ निर्मल आपके चरणों में। अब मेटो जन्म बंधन मेरा ऐ निर्मल आपके चरणों में। सतसंग की गंगा बहती है गुरुदेव आपके चरणों में। ಫುಲ್ ಆಡೋದ ಅಷ್ಟೇ ನಮ್ಮ ಬುಕ್ಕಲ್ಲಿ ಇದ್ದಿದ್ದು. तिष्ठति ज्ञानरूपं नररूपं कबीरभो वासनाजाल सर्वत्रं ज्ञानदृष्टिविनश्यते त्वं कबीरमहावन्दे ज्ञानीनामधिकभवः जड अध्यासमहाबन्धन बोधज्ञानविमुच्यते नमोऽस्तु ते कबीरस्य साधुवृन्द नमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ನಿಮ್ದು ಹೇಳಿ ಅದೇನ ಕತೆ ಹಂಗೆ ಹೇಳಿ. सबसे राजा सबसे बड़ा मनमंत्री का प्रपंच का जाल से फंसकर नीच ऊंच योनियों सद्गुरु कबीर साहेबರು ಈ ಶಾಖೆಯಲ್ಲಿ ಈ ರೀತಿ ಪ್ರತಿಪಾದನೆ ಮಾಡ್ತಾರೆ. सबसे राजा सबसे बड़ा मनमंत्री का प्रपंच का जाल से फंसकर नीच ऊंच योनियों में भ्रमण किया और करता रहेगा ಅಂತ. ಅಂದರೆ ಜೀವಾತ್ಮನು ರಾಜರಿಗೆಲ್ಲ ರಾಜ, ಚಕ್ರವರ್ತಿಗೆಲ್ಲ ಚಕ್ರವರ್ತಿ ಆಗಿರ್ತಾನೆ. ತನ್ನ ಸ್ವರೂಪದಲ್ಲಿ ಅವನು ತನ್ನ ನಿಜ ಸ್ಥಿತಿಯಲ್ಲಿ ಅವನ ಪಾಡಿಗೆ ಅವನು ಇರ್ತಾನೆ. ಅಂದರೆ ಮನಮಂತ್ರಿಕ ಅವನು ಮನೋಮಂತ್ರಿನ ಅಂದರೆ ಮನಸ್ಸನ್ನು ಮಂತ್ರಿ ಸಾವಾಸ ಮಾಡಿಬಿಟ್ಟು ಅವನು ಮಂತ್ರಿ ದಿನಾನು ರಾಜನಿಗೆ ಈ ಪಂಚವಿಷಯಗಳನ್ನೇ ಹೇಳ್ತಾ ಇರ್ತಾನೆ. ಈ ಪ್ರಪಂಚದ್ದು ಮತ್ತು ವಿಷಯಾದಿಗಳು ಈ ಭೋಗ ಏನೇನಿದೆಯೋ ಪ್ರಪಂಚದಲ್ಲಿ ಅದನ್ನು ಯಾವಾಗಲೂ ಅವನಿಗೆ ಇದು ತಿಳಿಸ್ಪಡಿಸ್ತಾ ಇರ್ತಾನೆ ರಾಜನಿಗೆ. ಆವಾಗ ರಾಜನಿಗೆ ಎಲ್ಲಿ ಸೃಷ್ಟಿನೋ ಅಲ್ಲಿ, ಎಲ್ಲಿ ದೃಷ್ಟಿನೋ ಅಲ್ಲಿ ಸೃಷ್ಟಿ ಅಂತ ಹೇಳಿದರು ಕಬೀರ್ ಸಾಹೇಬರು. ಆವಾಗ ರಾಜನಿಗೆ ಏನಾಗುತ್ತೆ, ಆವಾಗ ಇದು ಮಂತ್ರಿ ಮಾತು ಕೇಳಿಕೊಂಡು ಅವನು ಹೊರಗಡೆ ಬಂದುಬಿಡ್ತಾನೆ. ಸಿಟಿಗೆ ಬಂದ ತಕ್ಷಣ ಆ ಮಾಯೆ ಅನ್ನೋದು ಮುಸ್ಕಾಕ್ಬಿಡುತ್ತೆ. ಮುಸ್ಕಾಕ್ಬಿಟ್ಟು ಅವನು ಈ ಪಂಚವಿಷಯಗಳಲ್ಲೇ ಇದ್ದು ಬಿಡ್ತಾನೆ. ಆವಾಗ ಅವನು ಸ್ವಂತ ಮನೆಗೆ ಹೋಗೋದಕ್ಕೆ ಅವನಿಗೆ ಕರ್ಕೊಂಡು ಹೋಗೋದಿಲ್ಲ ಆ ಮಾಯ ಅನ್ನೋದು. ಅದಕ್ಕೆ ಇವರು ಈ ತೆಲುಗುನಲ್ಲಿ ಇವರಿದ್ದಾರಲ್ಲ, ಯಾರು ಅವರು ಅವರು ಹೇಳ್ತಾರೆ, ಈ ಮಾಯ ಅನ್ನೋದು ಎಂಥ ಮಹಾತ್ಮರನ್ನು ಬಿಟ್ಟಿಲ್ಲ,
ಯಾರನ್ನೂ ಬಿಟ್ಟಿಲ್ಲ. ಇನ್ನು ನಮ್ಮ ಜನಸಾಮಾನ್ಯಕ್ಕೆ ತುಂಬ ಕಷ್ಟ. ಅಂದರೆ ಕಷ್ಟ ಅಂತಂದರೆ ನಾವು ಸದ್ಗುರುಗಳನ್ನ ಆಶ್ರಯ ಮಾಡಿದ್ರೆ ಆವಾಗ ನಮಗೆ ಗುರುಗಳೆಲ್ಲನೂ ತಿಳಿಸ್ಕೊಡ್ತಾರೆ. ಯಾವುದು ಮಾಯೆ, ಪ್ರಪಂಚ ಅಂದರೆ ಏನು, ಸತ್ಯ ಅಂದರೆ ಏನು, ಜಡ ಅಂದರೆ ಏನು, ಎಲ್ಲನೂ ತಿಳಿಸ್ಕೊಡ್ತಾರೆ. ಅಂದರೆ ಗುರುವಿನಲ್ಲಿ ಅಪಾರವಾದಂಥ ಶ್ರದ್ಧೆ ಇರಬೇಕು ಮತ್ತು ಸಾಧನಾದಿಗಳು ಮಾಡ್ಕೋಬೇಕು. ಅಂದರೆ ಈ ಮಾಯೆ ಅನ್ನೋದು ಸಂಸಾರದ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಯಾರೋ ಒಬ್ಬರು ಆ ಸಂಸಾರದಲ್ಲಿ ಇದ್ಕೊಂಡು ಕೂಡ ಅವನ ಪೂರ್ವ ಜನ್ಮದ ಸುಕೃತ ಫಲ ಇದ್ದರೆ ಅವನು ಇಲ್ಲಿ ಕರ್ಕೊಂಡು ಬರುತ್ತೆ. ಆವಾಗ ಜ್ಞಾನಕ್ಕೆ ಕರ್ಕೊಂಡು ಬರುತ್ತೆ. ಕರ್ಕೊಂಡು ಬಂದು ಗುರುನ ನಾವು ಆಶ್ರಯ ಮಾಡಿದ್ಮೇಲೂ ತುಂಬ ಕೆಲಸ ಇರುತ್ತೆ. ಗುರುಗಳು ಏನು ಹೇಳಿರ್ತಾರೋ ಗುರು ದರ್ಶನ, ಗುರು ಭಕ್ತಿ, ಗುರು ಭಜನೆ, ಶ್ರವಣ, ಮನನ, ನಿಧಿಧ್ಯಾಸನ, ಚಿಂತನ ಎಲ್ಲ ಅನುಷ್ಠಾನಕ್ಕೆ ತಗೊಂಡು ಬಂದು ಅವ್ರು ಹೇಳ್ತಾರೆ, ಈ ದಾರಿನಲ್ಲಿ ಹೋಗಪ್ಪ, ನಿನಗೆ ಒಳ್ಳೆ ಮಾರ್ಗ ಸಿಗುತ್ತೆ, ನೀನು ಸುಖವಾಗಿರ್ತೀಯ ಅಂತ ಹೇಳ್ತಾರೆ. ನಾವು ಅದನ್ನು ಬಿಟ್ಬಿಟ್ಟು ಇನ್ನೊಂದು ಮಾರ್ಗಕ್ಕೆ ಹೋದರೆ ಬರೀ ಕಲ್ಲು ಮುಳ್ಳು, ಬರೀ ದುಃಖದಲ್ಲೇ ಬಿದ್ದಿರ್ತೀವಿ. ನಾವು ಅಲ್ಲಿಂದ ಬಿಡಿಸ್ಕೊಂಬರೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಸದ್ಗುರುಗಳು ಏನು ಹೇಳಿರ್ತಾರೋ ಅದನ್ನು ಅನುಷ್ಠಾನಕ್ಕೆ ತೊಗೊಂಡು ಬಂದು ಅದು ಕಾರ್ಯಾಚರಣೆಗೆ ನಾವು ಸಂಸಾರದಲ್ಲಿದ್ದರೂ ಕೂಡ ನಾವು ಅದನ್ನು ತೊಗೊಂಡು ಬಂದರೆ ನಾವು ಸುಖವಾಗಿ ಜೀವನ ಮಾಡ್ಬೋದು. ಆ ರಾಜನ ಆ ಮಂತ್ರಿ ಮಾತು ಕೇಳಿಕೊಂಡು ಆ ಥರ ಇದರಲ್ಲಿ ಬಿದ್ದುಬಿಡ್ತಾನೆ, ಇದು ಪ್ರಪಂಚ ವಿಷಯಗಳಲ್ಲಿ ಬಿದ್ದುಬಿಡ್ತಾನೆ. ಅಂದರೆ ಆ ಇದಕ್ಕೆ ಮಂತ್ರಿಗೆ ಮನಸ್ಸಿಗೆ ತುಂಬ ನಿಕಟವಾದ ಸಂಬಂಧ ಇರುತ್ತೆ ಪರಮಾತ್ಮನ ಹತ್ರ. ಅಂದರೆ ಮನಸ್ಸು ಕರ್ಕೊಂಡು ಬರೋದಿಲ್ಲ ಪರಮಾತ್ಮನ ಕಡೆ. ಯಾಕಂದರೆ ಅದಕ್ಕೆ ಈ ಬರೀ ವಿಷಾದಿಗಳೇ ಅನಂತ ಯುಗಗಳಿಂದ ವಿಷಾದಿಗಳನ್ನೇ ತಿಂದು ತಿಂದು ನೋಡಿ ನೋಡಿ ಈ ಪರಮಾತ್ಮನ ಕಡೆ ಕರ್ಕೊಂಡು ಬರಲ್ಲ. ಕರ್ಕೊಂಡು ಬಂದರೆ ಅಲ್ಲಿ ನಮ್ಮ ಇವರು ನಿರ್ಮಲದಾಸರು ಹೇಳ್ತಾ ಇದ್ರು, ಅದು ಒಂದು ಮುದುಡ್ಕೊಂಡು ಕೂತಿರ್ಬೇಕಂತೆ ಒಂದು ಮೂಲೆಯಲ್ಲಿ. ಆ ಮುಂಡೇದು ಅಂತಲೇ ಹೇಳೋರು ಅವರು ಇದರಲ್ಲಿ ಸತ್ಸಂಗದಲ್ಲಿ. ಆ ಮುದುಡ್ಕೊಂಡು ಕೂತ್ಕೋಬೇಕಂತೆ. ಯಾಕಂದರೆ ಅಲ್ಲಿ ಪರಮಾತ್ಮನ ಹತ್ರ ಏನು ಸಿಗೋದಿಲ್ಲ, ಪರಮಾತ್ಮ ಸಿಗಲ್ಲ. ಈ ಪಂಚವಿಷಯಗಳಲ್ಲಿ ಅದಕ್ಕೆ ಅನ್ನ, ಊಟ, ಸಾಂಬಾರು ಎಲ್ಲ ಸಿಕ್ಕುದೂ ಒಂಚೂರು ಉಪ್ಪಿನಕಾಯಿ ಇದ್ರೇ ಅದಕ್ಕೆ ಇಷ್ಟ ಆಗೋದಂತೆ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ಗುರೋರಂಗ್ರಿ ಪತ್ನಿ ಮನಸ್ಸೇನ ಲಗ್ನಂ ತತಕ್ಯಂ ಅಂತ ಹೇಳಿದ್ರು. ಆ ಮನಸ್ಸನ್ನು ತಗೊಂಡೋಗಿ ಆತ್ಮನಿಗೆ ಲಗ್ನ ಮಾಡಿಬಿಟ್ಬಿಡು. ಆವಾಗ ನೀನು ನಿಮ್ಮ ಗಂಡನ ಹೆಂಗೆ ನೆನೆಸ್ತಾ ಇರ್ತೀವೋ ಆವಾಗ ನೀನು ಆತ್ಮನ ನೆನೆಸ್ಕೊಳ್ತಾ ಇರ್ಬೋದು ಅಂತೆ ಮಹಾತ್ಮರು ಎಷ್ಟು ಚೆನ್ನಾಗಿ ಹೇಳಿದರು ಆ ಶಂಕರಾಚಾರ್ಯರು. ಅದಕ್ಕೆ ಆ ಮಹಾತ್ಮರು ತುಂಬ ಎಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕೃಷ್ಣನು 5,000 ವರ್ಷಗಳ ಹಿಂದೆನೇ ಅರ್ಜುನನಿಗೆ ಉಪದೇಶ ಮಾಡಿರ್ತಾನೆ. ಏನಂದರೆ ಇದಕ್ಕೆ ಜ್ಞಾನ ಬರಬೇಕಂದ್ರೆ ಅಪಾರವಾದಂಥ ಶ್ರದ್ಧೆ ಇರಬೇಕು. ಮತ್ತು ಮುಖ್ಯವಾಗಿ ಏನಂದರೆ ಸಾಧನೆ ಮತ್ತು ವೈರಾಗ್ಯ, ಈ ಎರಡು ಇರಲೇಬೇಕು. ನಾವು ಬಿಡುಗಡೆ ಆಗಬೇಕು ಅಂತಂದರೆ ಎರಡನ್ನು ಅನುಕರಣೆ ಮಾಡಲೇಬೇಕು, ಇಲ್ಲಾಂದರೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಏಕಾಏಕಿ ನಾವು ಜ್ಞಾನಕ್ಕೆ ಬರೋಕ್ಕಾಗೋದಿಲ್ಲ. ಜ್ಞಾನಕ್ಕೆ ಬರಬೇಕಂದ್ರೆ ಅಪಾರವಾದಂಥ ಶ್ರದ್ಧೆ ಇರಬೇಕು. ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಇಲ್ಲ ಅಂದರೆ ಅದು ಕೆಟ್ಟೋಗ್ಬಿಡುತ್ತೆ. ಇದಕ್ಕೆ ಜ್ಞಾನಕ್ಕೆ ಇನ್ನು ನಾವು ಬಿಡುಗಡೆ ಆಗಬೇಕು ಈ ದುಃಖದಿಂದ ಅಂದರೆ ಅಪಾರವಾದಂಥ ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಸಂ ಯತೇಂದ್ರಿಯ ಜ್ಞಾನಂ ಲಬ್ಧಂ ಪರಂ ಶಾಂತಿ ಮಚರೇನಾದಿ ಗಚ್ಚತಿ. ಯಾವಾಗ ನೀನು ಅತಿ ಶ್ರದ್ಧೆಯಿಂದ ಬಂದು ಸತ್ಸಂಗಾದಿಗಳಲ್ಲಿ ಕೂತ್ಕೊಳ್ತೀಯೋ ನಿನಗೆ ಮನಸ್ಸು ಶಾಂತವಾಗಿಬಿಡುತ್ತೆ, ಸಮಾಧಾನ ಆಗಿಬಿಡುತ್ತೆ. ಬೇರೆ ಇನ್ನೆಲ್ಲೂ ಎಷ್ಟು ತೀರ್ಥಯಾತ್ರೆಗೆ ಹೋದ್ರೂ ಎಲ್ಲಿ ಹೋದ್ರೂ ನಮಗೆ ಇಂಥ ಮನಃಶಾಂತಿ ಆಗಲಿ ಸಮಾಧಾನ ಸಿಕ್ಕೋದೇ ಇಲ್ಲ. ಯಾವಾಗ ಗುರುದರ್ಶನ ಗುರುದರ್ಶನ ಆಗಿದ ತಕ್ಷಣ ನಮ್ಗೆ ಆಗೋದಿಲ್ಲ, ಸಿಗೋದಿಲ್ಲ. ಗುರುದರ್ಶನನೂ ಬೇಕು, ಸತ್ಸಂಗಾದಿಗಳು ಕೂಡ ಈ ಮನಸ್ಸಿಗೆ ಆಗ್ತಾನೇ ಇರಬೇಕು. ಯಾವಾಗ ಸತ್ಸಂಗಾದಿಗಳನ್ನು ನಾವು ಶ್ರದ್ಧೆಯಿಂದ ಕೇಳ್ತಾ ಇರ್ತೀವೋ ಮನಸ್ಸು ಶಾಂತವಾಗಿಬಿಡುತ್ತೆ. ಯಾವಾಗ ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾವಾಗ ಅತಿ ಶ್ರದ್ಧೆಯಿಂದ ಬಂದು ನೀನು ಇಲ್ಲಿ ಕೂತ್ಕೊಡ್ತೀಯೋ ಪರಮ ಶಾಂತಿ ಸಿಕ್ಬಿಡುತ್ತೆ ನಿನಗೆ. ಇದರಲ್ಲಿ ಸತ್ಸಂಗದಲ್ಲಿ ಮಚರೇನಾದಿ ಗಚ್ಚತಿ ಅಂದರೆ ಆ ಸ್ಥಿತಿನಲ್ಲೇ ನಿಂತ್ಕೋಬೇಕು, ಅಲ್ಲಿಂದ ಅಲ್ಲಾಡಬಾರ್ದು. ಯಾರು ಏನು ಹೇಳಿದ್ರು ಕೂಡ ಆ ಸ್ಥಿತಿನಲ್ಲಿ ಮಚರೇನಾದಿ ಗಚ್ಚತಿ ಅಂದರೆ ಇದರಲ್ಲಿ ಆ ಸ್ಥಿತಿನಲ್ಲೇ ನಿಂತ್ಕೋಬೇಕು. ನಿರಾಧಾರ ಸ್ಥಿತಿ, ತನ್ನ ಸ್ಥಿತಿ, ಆತ್ಮಸ್ಥಿತಿ. ಯಾವಾಗಲೂ ಕೃಷ್ಣ ಅದಕ್ಕೆ ಹೇಳ್ತಾರೆ, ಅಭ್ಯಾಸನೂ ತುಂಬ ಮಾಡಬೇಕು. ಒಂದಿನದಲ್ಲಿ ಅಭ್ಯಾಸ ಮಾಡಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಶಿಷ್ಯನು ಕೇಳ್ತಾನೆ, ಗುರುಗಳನ್ನ ಎಷ್ಟುವರೆಗೂ ನಾವು ಅಭ್ಯಾಸ ಮಾಡಬೇಕು ಗುರುಗಳೇ ಅಂದರೆ, ನೀನು ಈ ಶರೀರಕ್ಕೆ ಎಷ್ಟು ಹೆಂಗೆ ಅನ್ನ ಆಹಾರಗಳನ್ನು ಕೊಡ್ತೀಯೋ ಮನಸ್ಸಿಗೂ ಅಷ್ಟೇ ಹೆಲ್ತಿ ಫುಡ್ ಅಂತಾರಲ್ಲ ಆ ಥರ ಕೊಟ್ಟರೆ ಮನಸ್ಸಿಗೆ ಏನು ಕೊಡ್ತೀಯ? ಬರೀ ಪಂಚವಿಷಯಗಳು, ಸಂಸಾರದ್ದು ದುಃಖಗಳು ಅಷ್ಟೇ.
ಇದಕ್ಕೆ ಏನು ಕೊಡಬೇಕು ಅಂತಂದರೆ ದೇಹ ಎಷ್ಟುವರೆಗೂ ಕೊಡಬೇಕು ಅಂದರೆ ದೇಹ ಪಾತು ಪರ್ಯಂತು ಗುರು ಕಿ ಆಜ್ಞಾ ಪಾಲನ್ ಕರೋ ಅಂತಾರೆ ಕಬೀರ್ ಸಾಹೇಬರು. ಅಂದರೆ ದೇಹ ಇನ್ನೇನು ಹೊರಗೋಗುತ್ತೆ ಅಂದ್ರೆ ಇನ್ನು 2 ನಿಮಿಷದಲ್ಲಿ ಹೊರಗೋಗುತ್ತೆ ಅಂದ್ರೂ ನಾವು ಆ ಸ್ಥಿತಿನಲ್ಲೇ ಗುರು ಸ್ಥಿತಿನಲ್ಲೇ ಇರಬೇಕು. ನೀನು ಇನ್ನೇನು ಹೊರಗೋಗ್ತೀಯ ಅಂತಂದ್ರೂ ಕೂಡ ಅಲ್ಲಿಂದ ನೀನು ವಿಚಲಿತ ಆಗಬೇಡ ಅಂತಾರೆ ಕಬೀರ್ ಸಾಹೇಬರು. ದೇಹ ಪಾತು ಪರ್ಯಂತು ಗುರು ಕಿ ಆಜ್ಞಾ ಪಾಲನ್ ಕರೋ. ಅದು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಒಂದೇ ದಿನದಲ್ಲಾಗಲಿ 2 ದಿನದಲ್ಲಿ ಅಭ್ಯಾಸ ಮಾಡೋಕ್ಕೆ ಆಗೋದೇ ಇಲ್ಲ. ಮಹಾತ್ಮರುಗಳೆಲ್ಲ ಅವ್ರವ್ರ ಅನುಭವ ಮಾಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಎಲ್ಲನೂ ಸೀನೆ. ಅದು ಎಷ್ಟು ಬೆಳಕು ಬೀರ್ಬಿಟ್ಟೋಗಿದ್ದಾರೆ ಮಹಾತ್ಮರು ಮತ್ತು ಋಷಿ ಮುನಿಗಳು ಎಲ್ಲರೂ ನಮಗೆ ಒಂದು ಬೆಳಕನ್ನು ಬೀರಿ ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಈ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ನಾವು ಅದನ್ನು ಅನುಸಾರ ಮಾಡಿದ್ರೇ ಬೇರೆ ಜನಗಳು. ಇವಾಗ ಒಂದು ಶಿವರಾತ್ರಿ ಬಂತು, ಶಿವರಾತ್ರಿಗೆ ಲಕ್ಷಾದಿ ಜನಗಳಿದ್ದಾರೆ ದೇವಸ್ಥಾನದಲ್ಲಿ. ಅವನ್ನೆಲ್ಲ ಇಲ್ಲಿ ಕರ್ಕೊಂಬರೋಕ್ಕಾಗೋದಿಲ್ಲ. ಅವ್ರಿಗೆ ಸಿಕ್ಕೋದು ಇಲ್ಲ, ಇದರಲ್ಲಿ ಕೂತ್ಕೊಳ್ಳೋದು ಇಲ್ಲ, 2 ಅವರ್ ಕೂತ್ಕೊಳ್ಳೋದು ಇಲ್ಲ, ಆಗಲ್ಲ. ಇದ್ರದ್ದು ವಾಸನೆ ಇದ್ರೇ ಎಳ್ಕೊಂಡು ಬರೋದು. ಆ ವಾಸನೆ ಅಂತಂದರೆ ಅದು ಪರಮಾತ್ಮದ್ದು ವಾಸನೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅದು ಒಂದು ಏನು ಚಾರ್ಜ್, ಅದು ತಾಕತ್ತು, ಅದು ನಮಗೆ ಅದೇ ತಾಕತ್ತು. ಅದನ್ನು ಮನನಾದಿ ಮಾಡ್ಕೊಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಎಲ್ಲ. ಬೇರೆ ಯಾವುದು ಪ್ರಪಂಚದಲ್ಲಿ ಇಷ್ಟನೇ ಆಗೋದಿಲ್ಲ. ಯಾವಾಗ ಗುರು ದರ್ಶನ ಆಗ್ಬಿಡುತ್ತೋ ಅದು ಮನಸ್ಸು ಅಷ್ಟೇ ಜೀರೋಗೆ ಬಂದ್ಬಿಡುತ್ತೆ. ಯಾವುದು ಇಷ್ಟೇನಾ ಅಂತ ಹೇಳ್ತಾ ಇದ್ವಿ ನಾವು. ಇದು ಶ್ರೀರಾಮ್ಪುರದಲ್ಲಿ ಇದು ನಿರ್ಮಲ್ ದಾಸ್ ಇದಕ್ಕೆ ಹೋಗ್ತಾ ಇದ್ವಿ ಸತ್ಸಂಗಕ್ಕೆ. ಅವಾಗ ಒಂದು 10 ಜನ ಎಲ್ಲ ಬರೋರು. ಅವಾಗ ನಾನು ಗುರುಜಿ ಅವ್ರನ್ನ ಕೇಳಿದೆ, ಏನು ಗುರುಜಿ, ಲಾಸ್ಟಲ್ಲಿ ನಾವೆಲ್ಲರೂ ಒಂದೊಂದು ಕ್ವಶನ್ ಕೇಳ್ತಾ ಇದ್ವಿ. ಏನು ಗುರುಜಿಯವರೇ ಇಷ್ಟೇನಾ, ರಾತ್ರಿ ಆಗುತ್ತೆ ಆಗಲಾಗುತ್ತೆ, ರಾತ್ರಿ ಆಗುತ್ತೆ ಇಷ್ಟೇನಾ ಅಂದರೆ ನೀನು ಯಾಕೆ ಪ್ರಪಂಚದ ಕಡೆ ಚಿಂತನೆ ಮಾಡ್ತೀಯ? ನೀನು ಬಂದಿರೋದು ಸಾಧನೆಗೆ. 10 ವರ್ಷ ಇದೆಯಾ, 10 ವರ್ಷ ತನಕ ಸಾಧನೆ ಮಾಡ್ಕೊಳ್ಳಿ. ಇನ್ನೇನು 2 ದಿನ ಇರ್ತೀಯ, 2 ದಿನ ಸಾಧನೆ ಮಾಡ್ಕೊ. ನೀನು ಬಂದಿರೋದೇ ಜ್ಞಾನ ಸಾಧನೆ, ನೀನು ಯಾಕೆ ಅದನ್ನು ಯೋಚನೆ ಮಾಡ್ತೀಯ ಅನ್ನೋರು. ಇವರು ನಿರ್ಮಲ್ ದಾಸರು ಭಾಳ ಚೆನ್ನಾಗಿ ಹೇಳ್ತಿದ್ರು. ಒಂದೊಂದು ನಮ್ಗೆ ಗೊತ್ತಿದ್ದದೆಲ್ಲ ಕೇಳ್ತಾ ಇದ್ವಿ. 2 ದಿನ ಮಂಗಳವಾರ ಬುಧವಾರ ತುಂಬ ಚೆನ್ನಾಗಿರ್ತಿತ್ತು. ಆಮೇಲೆ ಅವ್ರ ಮನೆಗೆ ಹೋಗ್ತಿದ್ವಿ. ಅವರೇ ಹೇಳಿದ್ರು, ಡಬಲ್ ರೋಡಲ್ಲಿ ನಮ್ಮದು ಇದಿದೆ, ಆಶ್ರಮ ಇದೆ, ಅಲ್ಲಿಗೆ ಬಂದ್ಬಿಡು ದಾಕ್ಷಾಯಿಣಿ ಅಂತ ಹೇಳಿದ್ರು. ಅವರೇ ಅವ್ರ ಜೊತೆಗೆ ಒಂದಿನ ಬಂದೆ. ಆಮೇಲೆ ಹಂಗೆ ರೂಢಿ ಆಗೋಯ್ತು. ಅಮ್ಮವ್ರ ಹತ್ರನೂ ಸ್ವಲ್ಪ ಡೌಟ್ಸ್ ಎಲ್ಲ ಕೇಳ್ಕೊಳ್ತಿದ್ದೆ. ಹಂಗೆ ಅಪ್ಪ ಅವ್ರದ್ದು ಕ್ಯಾಸೆಟ್ ಕೇಳ್ತಿದ್ದೆ. ಹಂಗೆ ಏನೋ 2 ಮಾತು ಕೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಹೇಳಕ್ಕೆ ಮಂಗಳಮ್ಮ ಅವರು ಅವ್ರು ಮುಂದಿನ ವಾರ ಕೊಡೋಣ, ಟೈಮ್ ಆಗೋತಿದ್ದೆ. ಅಲ್ಲ ಮುಂದಿನ ವಾರ ಒಬ್ಬೊಬ್ರು ಒಂದೊಂದು ದಿನ ವಾರ ಹೇಳಿದ್ದು. 3 ಗಂಟೆಗೆ ಬನ್ನಿ ಮುಂದಿನ ವಾರ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್. ಪೂಜ್ಯರು ಪ್ರಾತಸ್ಮರಣೆಯಲ್ಲಿ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರಿಗೆ ಒಂದು ಸುತ್ತ ಮತ್ತು ಗುರು ಮಾತಾಜಿಯವರಿಗೆ ಒಂದು ಸುತ್ತ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಗೆ ಒಂದು ಸುತ್ತ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಚಾರ ಸಾಧು ಸಂಗತಿ ಕಲ್ಯಾಣಕಾರ. ಸಾಧುಗಳ ಸಂಘ ಕಲ್ಯಾಣಕಾರ ಅಂದರೆ ಒಳ್ಳೇದು ಮಾಡುತ್ತೆ. ಸಂಗತಿ ಕೀಜೈ ಸಾಧುಕಿ ಹರೈ ಔರ್ ಕಿ ವ್ಯಾಧಿ ಓಂಚಿ ಸಂಗತಿ ಕೂರ್ಕಿ ಆಡೋ ಪಹರ್ ಉಪಾಧಿ. संगति से सुख उपजे कुसंगति से दुख होय कहे कबीर वहाँ जाइए जहाँ आपनी संगति होय. ಇದರ ಒಂದು ಭಾವಾರ್ಥ ತಿಳಿಸ್ತಾ ಇದ್ದಾರೆ. ಅರ್ಥ, ಮಾನವ ಜೀವನದಲ್ಲಿ ಈ ಸಂಘ ಸಹವಾಸ ಇದೆಯಲ್ಲ, ಅದು ಬಹಳ ದೊಡ್ಡ ಮಹತ್ವವುಳ್ಳದು. ಅಂದರೆ ಒಳ್ಳೆ ಪರಿಣಾಮಗಳು, ಒಳ್ಳೆ ಸಹವಾಸ ಮಾಡಿದ್ರೆ ಒಳ್ಳೆ ಪರಿಣಾಮ, ಒಳ್ಳೆ ರಿಸಲ್ಟ್ ನಮಗೆ ಕೊಡುತ್ತೆ. ಕೆಟ್ಟವರ ಸಹವಾಸ ಮಾಡಿದ್ರೆ ಕೆಟ್ಟ ರಿಸಲ್ಟ್. ಹೇಳ್ತಾರೆ, ಎಂಥ ಅಧಮನಾಗಲಿ, ಎಂಥ ಕ್ರೂರಿ ಆಗಲಿ, ಯಾವಾಗ ಅವನು ಈಗ ಹೇಳಿದ್ರಲ್ಲ ಸಂತರ ಸಂಘ ಮಾಡ್ತಾನೋ, ಗುರುಗಳ ಸಂಘ ಮಾಡ್ತಾನೋ, ಅವನ ಮೇಲೆ ಬರ್ತಾನೆ, ಅವನು ಜ್ಞಾನಿ ಆಗ್ತಾನೆ. ಈ ಉದಾಹರಣೆಗೆ ಅಂಗುಲಿಮಾಲ, ಬುದ್ಧನ ಕಾಲದಲ್ಲಿ ಅವನು ಅಂಗುಲಿಮಾಲ ಇದ್ದ. ಅವನು 100 ಜನನ ಹತ್ಯೆ ಮಾಡಿಬಿಟ್ಟಿದ್ದ. 100 ಜನನ ಹತ್ಯೆ ಮಾಡಿಬಿಟ್ಟಿದ್ದ. ದೊಡ್ಡ ಕೋಪಿಷ್ಟ, ಪಾಪಿಷ್ಟ. ಹತ್ಯೆ ಮಾಡಿದವನು ಪಾಪನ ಪುಣ್ಯ ಅಂತಾನ.
ಪಾಪವಂತ. ಅಂಥವನು ಬುದ್ಧನ ಪರಿಚಯ ಆದಮೇಲೆ, ದರ್ಶನ ಆದಮೇಲೆ, ಬುದ್ಧನ ತಿಳುವಳಿಕೆ ತೆಗೆದುಕೊಂಡು, ಜ್ಞಾನವನ್ನು ತೆಗೆದುಕೊಂಡು ದೊಡ್ಡ ಜ್ಞಾನಿಯಾದ ಅವನು. ಅದನ್ನೆಲ್ಲ ಹೇಳ್ತಾರೆ, ಅಧಮ ಸೆ ಅಧಮ ಲೋಗ ಬಿ ಸಜ್ಜನ್ ತಥಾ ಸಂತೋ ಕಿ ಸಂಗತ್ ಸೆ ಉಂಚು ಜಾತೆ ಹೈ. ಅಧಮರಲ್ಲಿ ಅಧಮ ಆಗಿರ್ಬೋದು. ಅಂತಹ ವ್ಯಕ್ತಿ ಸಹ ಸಜ್ಜನರ ಮತ್ತು ಸಂತರ ಸಂಘವನ್ನು ಮಾಡಿದಾಗ ಅವನು ದೊಡ್ಡ ಜ್ಞಾನಿಯಾಗ್ತಾನೆ, ಮೇಲೆ ಬರ್ತಾನೆ. ಮತ್ತು ಇದು ಹೇಳ್ತಾರೆ, ಒಳ್ಳೆಯವರು ಏನಾದರೂ ಕೆಟ್ಟವ್ರ ಸಂಘ ಮಾಡಿಬಿಟ್ರೆ ಅವನು ನಾಶ ಆಗ್ತಾನೆ. ಅಚ್ಚೆ ಅಚ್ಚೆ ಲೋಗ ಕುಸಂಗತ್ ಮೇ ಪಡ್ಕರ್ ಅಪನ ಪತನ್ ಕರ್ ಲೇತೆ ಹೈ. ನೋಡಿ, ಒಳ್ಳೆಯವರು ಆಗಿರ್ತಾರೆ, ಕುಸಂಗ ಸಹವಾಸ ಮಾಡ್ತಾ ಮಾಡ್ತಾ ಅವರು ನಾಶ ಆಗಿಬಿಡ್ತಾರೆ. ಹಾಗಾಗಿ ಸಂಗತ್, ನೀವು ಸಂಘ ಇದೆಯಲ್ಲ, ನಿಮ್ಮ ಸಹವಾಸ ಇದೆಯಲ್ಲ, ಅದನ್ನು ಎಚ್ಚರಿಕೆಯಿಂದ ಮಾಡಿ. ಜೀವನ ಮೇ ಜಿತನೆ ದುರ್ಗುಣ ದುರ್ವ್ಯಸನ ಆತಾ ಹೈ. ನೋಡಿ, ಪ್ರಪಂಚದಲ್ಲಿ ಮನುಷ್ಯರಿಗೆ ಏನೇ ಒಂದು ದುರ್ವ್ಯಸನ, ದುರ್ಗುಣ ಎಲ್ಲ ಬಂದಿರೋದು ಏನು ಕಾರಣ ಅಂತಂದರೆ ಕುಸ್ಸಂಗದ ಕಾರಣ, ನಾವು ಮಾಡೋ ಸಂಘದಿಂದ ಕಾರಣ ಅದು ಬರೋದು. ಮದ್ಯಪಾನ ಮಾಡೋನು ಮದ್ಯಪಾನ ಸಹವಾಸದಿಂದ, ಧೂಮಪಾನ ಮಾಡೋನು ಸಹವಾಸದಿಂದ, ಇವೆಲ್ಲವೂ ಕುಸ್ಸಂಗದ ಕಾರಣದಿಂದ ಬರುತ್ತೆ. ಅಂತಹ ವ್ಯಕ್ತಿ ಕೂಡ ಸತ್ಸಂಗವನ್ನು ಮಾಡಿದ್ರೆ ಮೇಲೆ ಬರ್ತಾನೆ. ಅದಕ್ಕೆ ಸಾಧು ಸಂಘ ಮಾಡ್ರಿ. ಸಂಗತಿ ಕಿ ಜೈ ಸಾಧುಕಿ. ಸಾಧು ಸಂಘ ಮಾಡ್ರಿ, ಸತ್ಸಂಗಿಗಳಾಗ್ತೀರಾ ನೀವು. ಹೇಳಿದ್ರಲ್ಲ, ಸತ್ಸಂಗ ಕೇಳ್ತಾ ಅವರು ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಅಮ್ಮ ಅವ್ರ ಹತ್ರ ತಿಳುವಳಿಕೆ ತೆಗೆದುಕೊಂಡ್ರು, ಸೇರಿಕೊಂಡ್ರು, ನಡೀತಾ ಇದ್ದಾರೆ. ಏನೆಲ್ಲ ಅನುಭವ ಆಗ್ತಾ ಇದೆ, ಎಲ್ಲ ಒಳ್ಳೆಯದೇ ಅನುಭವ ಆಗ್ತಾ ಇದೆ. ಎಲ್ಲ ದುರ್ಗುಣಗಳನ್ನೆಲ್ಲ ಬಿಡ್ತಾ ಬಂದರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ ಇವೆಲ್ಲವನ್ನು ಬಿಡಬೇಕು. ಇವೆಲ್ಲವನ್ನು ಬಿಟ್ಟರೆ ನಮಗೆ ನಮ್ಮ ಸ್ವರೂಪದ ಪರಿಚಯ, ಅನುಭವ ಆಗೋದು. ದರ್ಪ, ಡಂಬಾಚಾರ, ಹೆಚ್ಚಾಗಿ ಮಾತನಾಡೋದು, ವಿವೇಚನೆ ಇಲ್ಲದೆ ಮಾತನಾಡೋದು, ಇವೆಲ್ಲವನ್ನು ಬಿಟ್ಟಾಗ ಯಾವಾಗಲೂ ನಾವು ಗುರುಗಳು ಹೇಳಿದ ಮಾರ್ಗದಲ್ಲಿ, ಸಂತರು ಹೇಳಿದ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲ. ತೀರ್ಥಯಾತ್ರೆಗೆ ಒಂದೇ ಫಲ, ಏನೋ ಪುಣ್ಯ ಬರುತ್ತೆ, ಮುಂದಿನ ಜನ್ಮದಲ್ಲಿ ಏನೋ ಜನ್ಮ ಎತ್ತುತ್ತೀವಿ, ಅದನ್ನು ಅನುಭವಿಸ್ತೀವಿ, ಶ್ರೀಮಂತನಾಗೋ ರಾಜನಾಗೋ ಹುಡ್ತೀವಿ ಅಷ್ಟೇ. ಹುಟ್ಟೋದು ಸಾಯೋದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಾಧು ಸಂಘಕ್ಕೆ 4 ಫಲ. ಸಾಧು ಸಂಘ ನಾವು ಮಾಡಿದ್ರೆ ನಮಗೆ ಮನಸ್ಸನ್ನು ನಿಲ್ಲಿಸೋದು ಹೇಳ್ಕೊಡ್ತಾರೆ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ಹೇಳ್ಕೊಡ್ತಾರೆ. ಶಮದಮಾದಿ ಸತ್ಸಂಪತ್ತು ಅಂತ ಹೇಳ್ತಾರೆ. ಇಂದ್ರಿಯಗಳು ನಿಲ್ಲಿಸೋದು, ಮನಸ್ಸನ್ನು ನಿಲ್ಲಿಸೋದು, ಇವೆಲ್ಲವೂ ಸಹನೆಯಿಂದ ಇರಿ, ತಾಳ್ಮೆಯಿಂದ ಇರಿ, ಶ್ರದ್ಧೆಯಿಂದ ಗುರುಭಕ್ತಿ ಮಾಡಿ, ಇವೆಲ್ಲ ತಿಳಿಸ್ಕೊಡ್ತಾರೆ ಸಾಧುಗಳು. ನಂತರ ಸಾಧುಗಳ ಮೂಲಕ ಸದ್ಗುರು ಸಂಘ ಮಾಡಿಬಿಟ್ರೆ ಸದ್ಗುರು ನಮಗೆ ಅನೇಕ ಫಲ ಕೊಡ್ತಾನೆ. ಅಂದರೆ ನಾವು ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಇವುಗಳಿಂದ ಬಿಡುಗಡೆ ಮಾಡಿಸ್ತಾನೆ. ಬಿಡುಗಡೆ ಮಾಡಿಸ್ತಾನೆ ಅಂದರೆ ಖುದ್ದು ಅವನು ಬಿಡುಗಡೆ ಮಾಡಿಸೋದಿಲ್ಲ, ನಮಗೆ ವಿಚಾರವನ್ನು ತಿಳಿಸ್ತಾನೆ. ಸಂಘ ಮಾಡು, ಸಾಧು ಸಂಘ ಮಾಡು, ಸತ್ಸಂಗ ಮಾಡು, ವಿಚಾರ ಮಾಡು, ನಿನ್ನನ್ನು ನೀನು ಚಿಂತನೆ ಮಾಡು, ಬೇರೆ ಚಿಂತನೆಗಳಿಗೆ ಅವಕಾಶ ಕೊಡಬೇಡ. ಅಂದ್ರೇನು? ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡು ಅಂತ ಹೇಳೋದಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಜೊತೆಗೆ ಸಂಸಾರ ಪೋಷಣೆ ಮಾಡ್ತಾ ಜೊತೆಗೆ ನಿನ್ನನ್ನು ನೀನು ಸ್ಮರಣೆ ಮಾಡೋಕೋ, ನಿನ್ನ ಆತ್ಮವನ್ನು ತಿಳಿ, ಅದರ ಸ್ಮರಣೆಯಲ್ಲೇ ಇರು. ಈ ರೀತಿಯಾಗಿ ಹೆಚ್ಚು ತಿಳುವಳಿಕೆ ಕೊಡ್ತಾನೆ. ತಿಳುವಳಿಕೆ ಕೊಟ್ಟಾಗ ನಾವು ಅದನ್ನು ಅನುಸರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಬಿಡುಗಡೆ ಆಗುತ್ತೆ. ಅಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸು ಒದ್ದೆ ಇರೋ ಮಣ್ಣಿನ ಥರ. ಆ ಒದ್ದೆ ಇರೋ ಮಣ್ಣಿನ ಯಾವ ಆಕಾರ ಬೇಕಾದ್ರೂ ಮಾಡ್ಬೋದು. ನಾವು ಶಿವನ್ನು ಮಾಡ್ಬೋದು, ಲಿಂಗನೂ ಮಾಡ್ಬೋದು, ಗಣೇಶನೂ ಮಾಡ್ಬೋದು. ಗಣೇಶನ ಮಾಡೋದು ಹೇಗೆ? ಗಣೇಶನ ಹಬ್ಬದಲ್ಲಿ ಎಲ್ಲ ಒದ್ದೆ ಇರೋ ಮಣ್ಣಿನದ್ದೇ ಮಾಡೋದು. ಹಾಗಾಗಿ ನಾವು ಏನು ಮಾಡಿದ್ರು ಅದು ಆಕಾರ. ಅದರಿಂದ ಒದ್ದೆ ಇರೋ ಮಣ್ಣಿನ ಥರ ಮನಸ್ಸು. ಅದೇ ರೀತಿ ನಮ್ಮ ಮನಸ್ಸನ್ನು
ಯಾವ ಆಕಾರಕ್ಕೆ ಬೇಕಾದ್ರೂ ತೆಗೆದುಕೊಳ್ಬೋದು. ಕುಸ್ಸಂಗ ಮಾಡಿ ದುರ್ಮಾರ್ಗಕ್ಕೆ ಹೋಗ್ಬೋದು, ಸತ್ಸಂಗ ಮಾಡಿ ಸನ್ಮಾರ್ಗಕ್ಕೆ ಹೋಗ್ಬೋದು. ಹಾಗಾಗಿ ಸತ್ಸಂಗವನ್ನು ಮಾಡಿ. ಈ ಮನಸ್ಸು ಗಟ್ಟಿ ಇರೋರು ಭಾಳ ಕಡಿಮೆ, ಎಲ್ಲ ಪುಸುಕ್ಲು ಮನಸ್ಸು ಅಂದರೆ ಹೇಗಂದ್ರೆ ಹಾಗೆ ಬಿಟ್ಬಿಡ್ತಾರೆ, ವಿಚಾರ ಮಾಡಲ್ಲ, ತಾಳ್ಮೆ ಇರೋದಿಲ್ಲ. ನಾವು ನೋಡ್ತಾ ಇದ್ದೀವಿ ಪೇಪರ್ನಲ್ಲಿ ಎಂಥ ವಿದ್ಯಾವಂತರು ಸಹ ಇವತ್ತೊಂದು ದಿನ ಹಣಕ್ಕೋಸ್ಕರ ತಂದೆ ತಾಯಿಗಳನ್ನೇ ಹತ್ಯೆ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಯಾಕೆ? ಅವ್ರಿಗೆ ತಿಳುವಳಿಕೆ ಕೊಟ್ಟಿಲ್ಲ, ಯಾರೂ ಇಂಥ ಸತ್ಸಂಗಗಳನ್ನು ಕೊಟ್ಟಿಲ್ಲ, ಸತ್ಸಂಗ ವಿಚಾರವನ್ನು ತಿಳಿಸಿಲ್ಲ, ನೀತಿ ಪಾಠನೇ ತಿಳಿಸಿಲ್ಲ. ಸಾಮಾನ್ಯವಾದ ನೀತಿ ತಂದೆ ತಾಯಿಗಳು ನೋಡ್ಕೊಬೇಕು ಅನ್ನೋದನ್ನ ತಿಳುವಳಿಕೆ ಕೊಟ್ಟಿಲ್ಲ. ಇನ್ನು ಅಂಥದ್ರಲ್ಲಿ ಇಂಥ ಆತ್ಮಜ್ಞಾನ ಪಡೆಯೋದು ತುಂಬ ಕಷ್ಟ. ಅವ್ರು ಹೇಳಿದ್ರು ತುಂಬ ಕಷ್ಟ ಇದು ಸಿಗೋದು. ಸಾಮಾನ್ಯವಾದ ನೀತಿಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಯಾಕೆ? ಕುಸ್ಸಂಗ ಮಾಡ್ತಾ ಇದ್ದಾರೆ ಎಲ್ಲರೂ. ಧೂಮಪಾನ ಮಾಡೋರ ಜೊತೆ ಸೇರ್ತಾ ಇದ್ದಾರೆ, ಮದ್ಯಪಾನ ಮಾಡೋ ಜೊತೆ ಸೇರ್ತಾ ಇದ್ದಾರೆ, ಜೂಜಾಟ ಆಡೋರ ಜೊತೆ ಸೇರ್ತಾ ಇದ್ದಾರೆ. ಏನೋ ಆಗಲೇ ಹೇಳಿದ್ರು ಸ್ವಾಮಿಗಳು, ಬ್ಯಾಂಕ್ಗಳಲ್ಲಿ ನಾವು ಇವತ್ತು ಒಡವೆಗಳನ್ನ ಇಕ್ಕೋದಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಯಾರೋ ಮ್ಯಾನೇಜರು ಎಲ್ಲ ಮ್ಯಾನೇಜರ್ ಅದನ್ನ ತಗೊಂಡು ಅದನ್ನ ನಕಲಿ ಚಿನ್ನ ಇಟ್ಬಿಟ್ಟು ಒರಿಜಿನಲ್ ಚಿನ್ನ ಇಟ್ಬಿಟ್ಟು ಮ್ಯಾನೇಜರ್. ಯಾಕೆ? ಜೂಜಾಟಕ್ಕೆ ಬಿದ್ದಿದ್ದ ಅವನು. ನೀವೇನು ಹೇಳಿದ್ರು? 12 ಮಕ್ಕಳು ರೆಡಿಯಾಗಿ ಎಲ್ಲ ಜೂಜಾಟ, ಆನ್ಲೈನ್ ಗೇಮ್ ನೋಡಿ. ಆ ಗೇಮ್ನಾಗ ಬಿದ್ದು ಅವರು 3 ಜನ ಮಕ್ಕಳು ಆತ್ಮಹತ್ಯೆ. ಒಂದು ಮನೆಗೆ 3 ಹೆಣ್ಣು ಮಕ್ಕಳು, 3 ಹೆಣ್ಣು, 14, 12, 14, 16 ಎಲ್ಲ ಮೇಲಿಂದ ಅಪಾರ್ಟ್ಮೆಂಟಿಂದ ಬಿದ್ದೋಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ ಇವಾಗ ಬೇರೆ ಸಂಘ ಮಾಡಬೇಕಾಗಿಲ್ಲ, ಹೊರಗಡೆ ಹೋಗಿ ಎಲ್ಲ ತಂತ್ರಜ್ಞಾನ ಬಂದ್ಬಿಟ್ಟಿದೆ. ಮೊಬೈಲ್ ಸಂಘ ಮಾಡಿಬಿಟ್ರೆ ಸಾಕು. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಮೊಬೈಲ್ನಲ್ಲಿ. ಆದರೆ ಮೊಬೈಲ್ ಸಂಘ ಮಾಡಿಬಿಡ್ತಾರೆ, ಕೆಟ್ಟದನ್ನ ಹಿಂದೆ ಹೋಗ್ಬಿಡ್ತಾರೆ. ಆದ್ದರಿಂದ ಹೇಳ್ತಾರೆ, ಮನಸ್ಸು ಇದೆಯಲ್ಲ, ಮನಸ್ಸನ್ನು ಮಜಬೂತು, ಅದನ್ನು ದೃಢವಾಗಿ ಇಟ್ಕೊಳ್ಳಿ. ಕುಸ್ಸಂಗ ಮಾಡಬೇಡಿ. ನಾವೇನ ಕುಸ್ಸಂಗ ಮಾಡಿದ್ರೆ ನಾವು ಬಿದ್ದೋಗ್ತೀವಿ. ನೋಡಿ, ಅವರೆಲ್ಲ ಬಿದ್ದು ಸತ್ತೋದ್ರು. ಇದನ್ನ ಅದಕ್ಕೆ ಹೇಳ್ತಾರೆ, ಈ ಇದ್ದರು ಉದಾಹರಣೆ ಕೊಡ್ತಾರೆ. ಇದ್ದನ್ನ ಇದ್ದಲ್ಲಿ ಹಾಕ್ಬೇಕಾದ್ರೆ ಅದನ್ನು ಮೊದಲು ಬೇಯಿಸಿ ಆಮೇಲೆ ಇದ್ದಲ್ಲಿ ಮಾಡೋದು. ತಿರ್ಗಾ ಅದರಿಂದ ಬೆಂಕಿನೇ ಬರೋದು. ಹಾಗಾಗಿ ಏನು ಉದಾಹರಣೆ ಅಂದರೆ, ನಾವು ಸತ್ಸಂಗ ಮಾಡಿದಾಗ ಒಳ್ಳೆ ಸಂಘ ಮಾಡಿದಾಗ ಒಳ್ಳೆ ವಿಚಾರಗಳು ಸಿಗ್ತವೆ, ಜ್ಞಾನ ಸಿಗುತ್ತೆ, ತಿಳುವಳಿಕೆ ಸಿಗುತ್ತೆ. ಕುಸ್ಸಂಗ ಮಾಡಿದಾಗ ನಾವೇ ಕೆಟ್ಟೋಗೋದು. ಹಾಗಾಗಿ ನೀವು ಸತ್ಸಂಗವನ್ನು ಮಾಡಿ. ಯಾವಾಗ ಸತ್ಸಂಗ ಸಮಯ ತೆಗೆದುಕೊಳ್ಬೇಕು. ನಾವು ಸತ್ಸಂಗ ಸಮಯ ಬರಬೇಕು. ಅತಿ ಎಮರ್ಜೆನ್ಸಿ ಕೆಲಸ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಏನೂ ಕೆಲಸ ಇದೆ, ತಲೆ ಹರಟೆ ಮಾಡಿದ್ರೆ ಬಂದು ಇಲ್ಲಿ ಕೂತ್ಕೊಳ್ಬೇಕು. ಕಾಡು ಹರಟೆ ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ಕೇಳಬೇಕು, ಹೇಳಬೇಕು. ಇವಾಗ ಹೇಳ್ತಾ ಇದ್ರು, ಒಳ್ಳೆ ವಿಚಾರ ಹೇಳಿದ್ರು ಅವರು. ನಮಗೆ ಆ ಸಾಕಿನೇ ಗೊತ್ತಿಲ್ಲ, ಆ ಪುಸ್ತಕನೇ ನಮಗೆ ಸಿಕ್ಕಿಲ್ಲ ಇನ್ನು. ನೀವು ಹೇಳಿದ್ದು ಪುಸ್ತಕಗಳು. ಹಾಗಾಗಿ ಇದರಿಂದ ಸತ್ಸಂಗವನ್ನು ಮಾಡಿ. ಸರಿ, ಕುಸ್ಸಂಗದ ಕರ್ತಾರೆ ಹೇಗ ದುಡುಮನ್ವಾಲ ಫಿಸಲ್ ಜಾಯೇಗ. ಯಾವಾಗ ಕುಸ್ಸಂಗ ಮಾಡ್ತಾ ಇದ್ರೆ ಅವನು ಅದರಲ್ಲಿ ಸಿಕ್ಕಾಕ್ಕೊಳ್ಬಿಡ್ತಾನೆ. ಫಿಸಲ್ ಜಾಯೇಗ ಅಂದರೆ ಅದರಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾನೆ, ದುಷ್ಕರ್ಮಗಳನ್ನು ಮಾಡ್ತಾನೆ, ದುಷ್ಕೃತ್ಯಗಳನ್ನು ಮಾಡ್ತಾನೆ. ಆದ್ದರಿಂದ ಸತ್ಸಂಗವನ್ನು ಮಾಡಿ, ಸಾವಧಾನ, ಎಚ್ಚರಿಕೆಯಿಂದ ಇರಿ. ಅಪನೇ ಆಪ್ಕೋ ಬಚಾಲೆ. ನೋಡಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಯಾವುದು? ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗದೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಂಡಂಗೆ. ಅದನ್ನು ಬಿಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸತ್ಸಂಗವನ್ನು ಮಾಡಿ. ಕುಸ್ಸಂಗವನ್ನು ಬಿಡಿ. ಯಾವಾಗ ನೀವು ಕುಸ್ಸಂಗದಲ್ಲಿ ಪ್ರೇಮ ಇಡ್ತೀರೋ ನೀವು ನಾಶ ಆಗ್ತೀರಾ. ಕುಸ್ಸಂಗ, ನಮ್ಮ ಸ್ನೇಹಿತರು ಎಂಥ ಆತ್ಮೀಯ ಸ್ನೇಹಿತನಾದರೂ ಅವನು ಕುಸ್ಸಂಗ ಧೂಮಪಾನಿ ಆಗಿದ್ರೆ, ಮದ್ಯಪಾನಿ ಆಗಿದ್ರೆ ಅವನ್ನ ಎಷ್ಟು ಬೇಕೋ ಅಷ್ಟರಲ್ಲಿ ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಇಷ್ಟಲ್ಲೇ ಅವನ ಜೊತೆ ಹೋಗೋದು, ಸುತ್ತಾಡೋದು. ಯಾಕಂದರೆ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ. ಮನಸ್ಸು
ಇರೋದಿಲ್ಲ, ಪಕ್ವ ಆಗಿದ್ರೂ ಕೂಡ ಬದಲಾವಣೆ ಆಗಿಬಿಡುತ್ತೆ. ಆಗಲೇ ಹೇಳಿದ್ರಲ್ಲ, ಇಂಥ ಜ್ಞಾನಿ ಕೂಡ ಮಾಯೆಗೆ ಸಿಕ್ಕಾಕೊಂಡ್ಬಿಡ್ತಾನೆ, ಮಾಯೆಗೆ. ಅದರಿಂದ ಸಾಧ್ಯವಾದಷ್ಟು ಎಚ್ಚರಿಕೆ ನೀವಿರಬೇಕು. ಯಾರು ಎಚ್ಚರಿಕೆ ನೀವಿರಬೇಕೋ ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಪದೇ ಪದೇ ಇಲ್ಲ ಅದೇ ಹೇಳೋದು, ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲ ಬಿಡಿ, ರಾಗದ್ವೇಷಾದಿಗಳನ್ನು ಬಿಡಿ. ಉಸ್ಮೆ ಸಂಗ ದೋಷ ಅರ್ಥಾತ್ ಕುಸ್ಸಂಗಿ ಕಾರಣ ಹೋಗ್ತಾ ಹೈ. ಯಾವಾಗ ಕುಸ್ಸಂಗವನ್ನು ಪ್ರೇಮಿಸ್ತಾನವನೋ ಅವನು ನಾಶ ಆಗ್ತಾನೆ. ಕಾರಣ ಏನು ಅಂದರೆ ಕುಸ್ಸಂಗ. ಬಲವಾನ್ ಬಿ ಕುಸ್ಸಂಗ ಮೇ ಪ್ರೇಮ ಕರ್ನೆ ಸೆ ಆಜ್ ನಹಿ ತೋ ಕಲ್. ನೋಡಿ, ಎಂಥ ಮನುಷ್ಯ, ಎಂಥ ಮಹಾತ್ಮನಾದರೂ, ಜ್ಞಾನಿಯಾದರೂ ಕುಸ್ಸಂಗದ ಜೊತೆ ಹೋದರೆ ಇವತ್ತಿಲ್ಲ ನಾಳೆ, ನೋಡಿ, ಆಜ್ ನಹಿ ತೋ ಕಲ್, ಇವತ್ತಿಲ್ಲ ನಾಳೆ ಕೆಟ್ಟೋಗ್ಬಿಡ್ತಾನೆ. ಇವತ್ತಿಲ್ಲ ನಾಳೆ. ತರಂಗದಲ್ಲಿ ಒಂದು ಕತೆ ಬಂದಿತ್ತು. ಒಬ್ಬ ರಾಜ ಚಕ್ಷಮೇಣ ಅಂತ, ಬಹಳ ಧರ್ಮಾತ್ಮ. ರಾಜ್ಯಭಾರ ಮಾಡೋದಕ್ಕೆ ಅವನು ಸಂಬಳ ತಗೊಂಡು ರಾಜ್ಯಭಾರ ಮಾಡ್ತಾ ಇದ್ದ. ಮಂತ್ರಿಗಳಿಗೂ ಅದೇ ರೀತಿ ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದ. ತಾನು ರಾಜನಂತೇಳಿ ಆಲಸ್ಯದಿಂದ ಕುಳಿತಿರಲಿಲ್ಲ. ಅವನದೇ ಆದಂಥ ಭೂಮಿ, ಪಿತ್ರಾರ್ಜಿತ ಆಸ್ತಿ, ಅದರಲ್ಲಿ ಅವನು ದುಡಿದು ಜೀವನ ಸಾಗಿಸ್ತಾ ಇದ್ದ. ರಾಜಭೋಗಗಳಲ್ಲಿ ಅವನು ಒಳಗಾಗಿರಲಿಲ್ಲ. ಹೆಂಡತಿ ಮಕ್ಕಳು ಸಹ ಹಾಗೆ ಇದ್ದರು. ಒಂದು ದಿನ ದೂರದ ಊರಿನಲ್ಲಿ ಜಾತ್ರೆ ಆಗಾಗ್ಗೆ ನಡೀತಾ ಇತ್ತು. ಈ ಬಾರಿ ಏನು ಮಾಡಿದ್ರು, ಯೂತನನ್ನು ಕರೆದ್ರು ಅಕ್ಕಪಕ್ಕ ರಾಜ್ಯದವರೆಲ್ಲರೂ. ಇವನು ಹೆಂಡತಿ ಸಮೇತ ಹೋದ. ಅಲ್ಲಿ ಹೋದರೆ ಆ ಕಡೆ ರಾಜರು ಬೇರೆ ಬೇರೆ ರಾಜ್ಯದ ಹೆಂಡತಿಯರೆಲ್ಲ ಒಳ್ಳೆ ಆಭರಣಗಳು, ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಬಂದಿದ್ರು. ಈಕೆ ಸಾಧಾರಣವಾಗಿ ಹೋಗಿದ್ಲು, ಈ ರಾಜನ ಹೆಂಡತಿ. ಅವ್ರು ಕೇಳ್ತಾರೆ, ಏನು ನೀನು ರಾಜನ ಹೆಂಡತಿ ಅಂತೆ ಈಗ ಸಾಧಾರಣವಾಗಿ ಬಂದಿದ್ಯಾ, ನಿನಗೆ ಒಳ್ಳೆ ಬಟ್ಟೆ ಬರೆಗಳು ಇಲ್ವಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ರು ಅವಳಿಗೆ ಮನಸ್ಸು ಒಂಥರ ಆಗೋಯ್ತು. ಬಂದು ರಾಜನಲ್ಲಿ ಹೇಳಿದ್ಲು. ಪಾಪ ರಾಜನಿಗೂ ಅವಳಿಗೆ ಬಟ್ಟೆ ಕೊಡಿಸ್ಬೇಕು ಅನ್ನಿಸ್ತು. ಆದರೆ ಅವನು ಅನೀತಿಯಿಂದ ಏನು ಸಂಪಾದನೆ ಮಾಡ್ತಾ ಇಲ್ಲ, ನೀತಿ ಮಾರ್ಗ ಬಿಟ್ಟು ಹೋಗ್ತಾ ಇರಲಿಲ್ಲ. ಮಂತ್ರಿನ ಕರೆದು ಹೇಳ್ತಾನೆ, ರಾವಣನ ಹತ್ರ ಹೋಗ್ಬಿಟ್ಟು ಒಂದು ಮಣ ಚಿನ್ನ ಸಾಲ ತಗೊಂಬ ನೀನು. ನೋಡಿ, ಸಾಲ ತಗೊಂಬ ನೀನು, ಸಾಲ ತೀರ್ಸನ. ಅದೇ ರೀತಿ ಮಂತ್ರಿ ಹೋಗ್ತಾನೆ ರಾವಣನ ಹತ್ರ, ಹಿಂಗೆ ರಾಜನು ಒಂದು ಮಣ ಚಿನ್ನ ಸಾಲ ತಗೊಂಬ ಅಂತ ಹೇಳಿದ್ದಾನೆ. ಅಯ್ಯೋ, ಸಾಲ ಏನಪ್ಪ, ನಾನು ಸುಮ್ಮನೆ ಕೊಡ್ತೀನಿ, 2 ಮಣ ತಗೊಂಡೋಗು ಅಂತ ಅಂದ. 2 ಮಣ ಚಿನ್ನ ತಗೊಂಡೋಗು ಅಂದ. ಆದರೆ ರಾವಣನ ಹೆಂಡತಿ ಮಂಡೋದರಿ, ಅವಳು ರಾವಣನ ಕರೀತಾಳೆ, ಚಕ್ಷಮೇಣ ರಾಜ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ? ಧರ್ಮಾತ್ಮ. ಅವನು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಬನ್ನಿ ಉದಾಹರಣೆ ತೋರಿಸ್ತೀನಿ ಅಂತೇಳಿ ಒಂದು ಮೇಲ್ಗಡೆ ಉಪ್ಪರಿಗೆ ಮೇಲೆ ಕರ್ಕೊಂಡೋಗಿ ಆ ಪಾರಿವಾಳಗಳು ಮೇಯ್ತಾ ಇದ್ವು, ಕಾಳುಗಳನ್ನೆಲ್ಲ ತಿಂತಾ ಇದ್ವು. ಹೇಳ್ತಾಳೆ ಅವಳು, ಚಕ್ಷಮೇಣ ಹೇಳಿದಾನೆ ಕಾಳುಗಳನ್ನ ತಿನ್ನಬೇಡಿ ಅಂತ. ಹಾಗೆ ಬೇಯಿಸ್ಬಿಡ್ತಾವ ಅವು, ತಿನ್ನಲ್ಲ. ಆ ರಾವಣನಿಗೆ ಆಶ್ಚರ್ಯ ಆಯಿತು. ಆಮೇಲೆ ಅವಳು ಹೇಳ್ತಾಳೆ, ರಾವಣ ಹೇಳ್ತಾವನೆ ತಿನ್ನು ಅಂತ, ತಿನ್ನಲ್ಲ. ರಾವಣ ಹೇಳ್ತಾವ್ರೆ, ರಾವಣ ರಾಜ ಹೇಳ್ತಾವನೆ ತಿನ್ನೋದ್ರೆ ಅವು ತಿನ್ನಲ್ಲ. ನೋಡಿ, ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ, ಅವನ ಹೆಸರಿಗೆ ಎಷ್ಟು ಮಹತ್ವ ಇದೆ. ಯಾರೋ ಚಕ್ಷಮೇಣ ಧರ್ಮಾತ್ಮ, ಅವನು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಅವನ ಮಾತನ್ನ ಪಕ್ಷಿಗಳು ಕೇಳ್ತಾ ಇದ್ದಾವೆ. ಅವನು ಹೇಳ್ದ ಅಂತ ಹೇಳಿದ್ರೆ ಕೇಳ್ತಾವೆ. ನೀವು ಹೇಳಿದ್ರೆ ಕೇಳ್ತಾ ಇತ್ತಾ? ಇಲ್ಲ. ಆವಾಗ ತಿರ್ಗಿ ಅವಳು ಹೇಳ್ತಾಳೆ, ಚಕ್ಷಮೇಣ ಹೇಳಿದ್ದಾನೆ ತಿನ್ನಿ ಅಂತ ಹೇಳ್ತಾಳೆ, ತಿಂತವೆ. ಆವಾಗ ರಾವಣ ವಾಪಸ್ ಬಂದು, ಆಯ್ತಪ್ಪ ಸಾಲವಾಗೇ ತಗೊಂಡೋಗೋ ಅಂತ. ಇದೆಲ್ಲ ಮಂತ್ರಿ ನೋಡಿರ್ತಾನೆ, ಈ ಘಟನೆ ಎಲ್ಲ ಮಂತ್ರಿ ನೋಡಿರ್ತಾನೆ. ಸಾಲವಾಗಿ ತಂದ ಚಿನ್ನವನ್ನು ರಾಜಾರಾಣಿಯರ ಮುಂದೆ ಇಟ್ಟ, ಎಲ್ಲ ಹೇಳ್ದ, ಹೀಗಾಯಿತು ಘಟನೆ ಅಂತ. ಆಗ ಅವನು ಚಕ್ಷಮೇಣ ರಾಜನ ಹೆಂಡತಿಗೆ ಜ್ಞಾನೋದಯ ಆಗುತ್ತೆ. ಇಂಥ ಧರ್ಮಾತ್ಮನಾದ ನನ್ನ ರಾಜ ಇವನಿಗೆ ಅಪಚಾರ ಎಸಗೋದು ಬೇಡ ಅಂತೇಳಿ ಅವಳೇನು ಮಾಡ್ತಾಳೆ, ಅದರ ಆಸೆನೇ ಬಿಟ್ಬಿಡ್ತಾಳೆ.
ಅದರ ಆಸೆನೇ ಬಿಟ್ಬಿಡ್ತಾಳೆ. ಸಾಧಾರಣವ ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಪ್ಪ. ಇಂಥ ಧರ್ಮಾತ್ಮನ ಹೆಂಡತಿ ಆಗಿದ್ದು ನಾನು ಸಂಘ ಸವಾಸದಿಂದ ನಾನು ಕೇಳಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಸಂಘ ಸವಾಸ ಅಂದರೆ ಅದೆಲ್ಲ ಬಂದಿದ್ರಲ್ಲ ಅಲ್ಲೆಲ್ಲ ಹೇಳಿದ್ರು, ಏನು ರಾಜ ಹೆಂಡತಿ ಆಗಿದೆಯಾ ನೀನು, ಇದೇ ಸಾಮಾನ್ಯ ಅಂತ ಬಂದಿದ್ಯಾ ಅಂತ. ಅದರಿಂದ ಅವಳು ಮನಸ್ಸು ಪರಿವರ್ತನೆಯಾಗಿ ಸಂಘ ಸವಾಸ ಕೇಳಿದ್ಲು. ಆಮೇಲೆ ಕೈ ಮುಗಿದು ಕ್ಷಮಾಪಣೆ ಕೇಳ್ತಾಳೆ. ಹಂಗೆ ಕತೆ ಅಲ್ಲಿಗೆ ಮುಕ್ತಾಯ ಆಗಿದೆ. ಕಾರಣ ಏನು? ಅವಳು ಮನಸ್ಸು ಬದಲಾವಣೆ ಆಗೋದಕ್ಕೆ ಕಾರಣ ಸಂಘ ಸಹವಾಸ. ಆದ್ದರಿಂದ ನಾವು ಸಹವಾಸ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ರು. ಎಂಥ ಮಹಾತ್ಮನಾದರೂ ಸಹ ಆಜ್ ನಹಿ ತೋ ಕಲ್ ಫಿಸ್ಲೇಗ ಅಂದರೆ ಸಿಕ್ಕಾಕೊಂಡ್ಬಿಡ್ತೀರಾ. और कमजोरी आदमी भी यदि अच्छी संगत में बना रहे तो ದುರ್ಬಲ ಉಳ್ಳ ಮನಸ್ಸಿನ ಮನುಷ್ಯ, ಕಮ್ಜೋರ್ ಅಂದರೆ ದುರ್ಬಲ, ಆದ್ಮಿ ಅಂದರೆ ಮನುಷ್ಯ. ದುರ್ಬಲ ಮನಸ್ಸುಳ್ಳ ಮನುಷ್ಯ ಒಳ್ಳೆಯ ಸಂಘವನ್ನು ಮಾಡಿದಾಗ, ಏನು ಸಂತರ ಸಂಘವನ್ನು ಮಾಡಿದಾಗ, ನೀತಿವಂತರ ಸಂಘವನ್ನು ಮಾಡಿದಾಗ ಅವನು ರಕ್ಷಣೆ ಪಡಿತಾನೆ. ಏನು ದುರ್ವ್ಯಸನಗಳಿಂದ ಬಿಡ್ತಾನೆ, ದುರ್ವ್ಯಸನಗಳನ್ನು ಅಳವಡಿಸ್ಕೊಳ್ಳೋದಿಲ್ಲ ಮತ್ತು ರಕ್ಷಣೆ ಪಡ್ತಾನೆ. ದುರಭ್ಯಾಸಗಳಿಂದ ಮುಕ್ತನಾಗ್ತಾನೆ. ಅದನ್ನ ಸಂಗತ್ में बुराई से ज्यादा बुराई पतन में कारण का बुरा आदमी है. ನೋಡಿ, ಕೆಟ್ಟ ಮನುಷ್ಯ ಕೆಟ್ಟೋಗೋದಕ್ಕೆ ಕಾರಣ ಏನು ಅಂದರೆ ದುರಭ್ಯಾಸಗಳು. ಅದು ದುರಭ್ಯಾಸಗಳು. ಉದಾಹರಣೆ ಕೊಡ್ತಾರೆ. ಬಿಸಿಲು ಸಾಕಷ್ಟಿದೆ, ನಮ್ಮ ಮರಳು ಅದು ಬಿಸಿ ಆಗುತ್ತೆ. ಅದೇ ರೀತಿಯಾಗಿ ಮನುಷ್ಯ ಕೆಡದೆಲ್ಲೋ ಅಂದರೆ ದುರಭ್ಯಾಸಗಳಿಂದ ಮನುಷ್ಯ ಕೆಡ್ತಾನೆ. ಆದರೆ ದುರಭ್ಯಾಸವನ್ನು ನೀವು ಬಿಡುವಂತರಾಗಿ. ಯಾರು ಕುಸ್ಸಂಗದಲ್ಲಿ ಆಲಂಬನ ಅಂದರೆ ಅದನ್ನು ಪಡ್ಕೊಂಡಿರ್ತಾರೋ ಅವನ ಮನಸ್ಸು ಮಲಿನವಾಗುತ್ತೆ ಮತ್ತು ದುರ್ಮಾರ್ಗಕ್ಕೆ ಹೋಗ್ತಾನೆ, ದುಷ್ಕೃತ್ಯಗಳನ್ನು ಮಾಡ್ತಾನೆ. ಅದರಿಂದ ನೀವು ಕುಸ್ಸಂಗವನ್ನು ಬಿಡಿ. ಹೇಳ್ತಾ ಇದ್ದಾರೆ, ಸದೈವ ಸಾಧು ಕಿ ಸಂಗತ್ ಕರೋ. ಯಾವಾಗಲೂ ಅಂದರೆ ನಿಮಗೆ ಸಮಯ ಇದ್ದಾಗೆಲ್ಲ ಸಾಧುಗಳ ಸಂಘ. ಇವಾಗ ಮಾಡಲಿಕ್ಕಾಗಲ್ಲ, ದೂರ ಬಾರ ಇದ್ದೀವಿ, ಅವ್ರು ಹೇಳಿರ್ತಕ್ಕಂಥ ವಚನಗಳನ್ನು ಕೇಳುವಂತರಾಗಿ ಸಾಕಷ್ಟು ಇದೆ. ಅದೇ ಮೊಬೈಲ್ನಿಂದಾನೇ. ಮೊಬೈಲ್ ಕೆಟ್ಟದ್ದು ಮಾಡಿಸುತ್ತೆ, ಒಳ್ಳೆಯದು ಮಾಡಿಸುತ್ತೆ. ಯೂಟ್ಯೂಬ್ನಲ್ಲಿ ಹಾಕ್ಕೊಂಡಾಗ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ. ಸಾಧು ಅಂದರೆ ಕೇವಲ ವೇಷಧಾರಿ ಅಲ್ಲ. ವೇಷ ಹಾಕ್ಕೊಂಡವನೆಲ್ಲ ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಕಾವಿ ಬಟ್ಟೆ ಹಾಕ್ಕೊಂಡಿರೋನು ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಬಿಳಿ ಬಟ್ಟೆ ಹಾಕ್ಕೊಂಡಿರೋನು ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಇದ್ದಾರೆ, ದುರ್ಗುಣಗಳನ್ನು ಹೊಂದಿರತಕ್ಕಂಥ ಸಾಧುಗಳಿದ್ದಾರೆ, ದುರ್ವ್ಯಸನಗಳನ್ನು ಹೊಂದಿರತಕ್ಕಂಥ ಸಾಧು ಇದ್ದಾರೆ, ರಾಗದ್ವೇಷಾದಿಗಳನ್ನು ಹೊಂದಿರತಕ್ಕಂಥ ಸಾಧು ಇದ್ದಾರೆ. ಅಂಥವ್ರು ಸಾಹಸ ಮಾಡಿದ್ರೆ ನೀನು ಅದೇ ರೀತಿ ಆಗ್ತೀಯಾ? ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬರು, ಸಾಧು ಯಾವ ರೀತಿ ಇರಬೇಕು ಅಂದರೆ ಅವನಲ್ಲಿ ಜ್ಞಾನದ ಹಸಿವು ಇರಬೇಕು. ನಾನು ತಿಳಿಬೇಕು, ಇನ್ನೂ ಹೆಚ್ಚಾಗಿ ತಿಳಿಬೇಕು, ಸತ್ಸಂಗ ಮಾಡಬೇಕು. ಅವನಲ್ಲಿ ಹಣದ ಹಸಿವು ಇರಬಾರ್ದು. ಹಣದ ಹಸಿವು ಇರಬಾರ್ದು ಅವನಲ್ಲಿ. ಯಾರೋ ಸಾಧುವಿನಲ್ಲಿ ಜ್ಞಾನದ ಹಸಿವು ಇರಬೇಕು. ಗುರುಗಳನ್ನು ಭೇಟಿ ಮಾಡಿ ಹೆಚ್ಚೆಚ್ಚು ತಿಳಿಯೋ ಒಂದು ವಿಚಾರ. ಎಲ್ಲೆಲ್ಲಿ ಸತ್ಸಂಗ ನಡೆಯುತ್ತೋ, ವಿರಾಮ ಇದ್ದರೆ ಬಿಡುವಿದ್ರೆ ಹೋಗಿ ಕೇಳತಕ್ಕಂಥ ವಿಚಾರ ಇವುಗಳೆಲ್ಲ ಅವನಲ್ಲಿ ಇರಬೇಕು. ಅವನು ಹಣದ ಹಿಂದೆ ಹೋಗಬಾರ್ದು. ಹಣದ ಹಿಂದೆ ಹೋಗತಕ್ಕಂಥ ಸಾಧು ಸಾಧು ಅಲ್ಲ. ನೋಡಿ, ಹಣದ ಹಿಂದೆ ಹೋಗತಕ್ಕಂಥ ಸಾಧು ಸಾಧು ಅಲ್ಲ. ಅದಕ್ಕೆ ಕಬೀರ್ ಸಾಹೇಬರು ಸುಮ್ಮನೆ ಎಲ್ಲರಿಗೂ ಅರಿವಾಗಲಿ ಅಂತೇಳಿ ಪರಮಾತ್ಮ ಅಂದರೆ ಆತ್ಮ, ಅವ್ರು ಸುಮ್ಮನೆ ಎಲ್ಲರಿಗೂ ತಿಳಿಲಿ ಅಂತೇಳಿ ಪರಮಾತ್ಮ ನಾನೂ ಹಸಿವಿನಿಂದ ಇರಬಾರ್ದು, ಮನೆಗೆ ಬಂದಂಥ ಅತಿಥಿಗಳು ಸಹ ಹಸಿವಿನಿಂದ ಇರಬಾರ್ದು. ಅಷ್ಟು ಕೂಡ ಸಾಕು ನನಗೆ. ನಾನು ಹಸಿವಿನಿಂದ ಇರಬಾರ್ದು,
ಅತಿಥಿಗಳು ಸಹ ಹಸಿವಿನಿಂದ ಹೋಗಬಾರ್ದು. ಸಾಕು ಅಷ್ಟೇ, ಅಷ್ಟನ್ನು ಕೊಡಪ್ಪ ಸಾಕು ನನಗೆ ಹಾಗಂತೇಳಿ ಕೆಲಸ ಮಾಡದೆ ಇರ್ತಾ ಇರಲಿಲ್ಲ. ಅವರು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡದೆ ಏನು ಇರ್ತಾ ಇರಲಿಲ್ಲ ಅವರು. ಅಂದರೆ ದುಡಿದಲ್ಲಿ ಪ್ರತಿಫಲ ಇಷ್ಟನ್ನು ಅಪೇಕ್ಷೆ ಮಾಡ್ತಾ ಇದ್ರು. ಅದಕ್ಕೆ ಸಾಧುಗಳು ಯಾವ ರೀತಿ ಇರಬೇಕು? ಈ ರೀತಿ ಇರಬೇಕು, ಶುದ್ಧವಾಗಿರಬೇಕು, ಪವಿತ್ರ ಆಚರಣೆಯಿಂದ ಇರಬೇಕು. ಅವರೇ ಸಾಧುಗಳು. ಮನಸ್ಸು ಶುದ್ಧವಾಗಿರಬೇಕು, ದುರ್ವ್ಯಸನಗಳಿಂದ ಕೂಡಿರಬಾರ್ದು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಕೂಡಿರಬಾರ್ದು, ಈ ರೀತಿ ರಾಗದ್ವೇಷಗಳಿಂದ ಕೂಡಿರಬಾರ್ದು. ಮತ್ತು ಆಚರಣೆ ಪವಿತ್ರವಾದ ಆಚರಣೆಯಿಂದ ಇರಬೇಕು. ಇಂದ್ರಿಯಗಳನ್ನು ನಿಗ್ರಹ ಮಾಡಿರಬೇಕು, ಮನಸ್ಸನ್ನು ನಿಗ್ರಹ ಮಾಡಿರಬೇಕು. ಇವರು ನಿಜವಾದ ಸಾಧುಗಳು. ಅಂತಹರ ಸವಾಸ ಮಾಡಿ. ಅದಕ್ಕೆ ಈ ಭಜನೆ ಪುಸ್ತಕದಲ್ಲಿ ಹಾಕಿರೋದು ಗುರುಕೋ ಕೀಜೆ ಜಾನಿಕೆ. ಗುರುವನ್ನು ಮಾಡಬೇಕಾದ್ರೆ ನೀವು ತಿಳಿದು ಮಾಡಿ. ಅವರ ಆಚರಣೆಗಳು ಚೆನ್ನಾಗಿದೆಯಾ, ಅವ್ರ ಮಾತುಕತೆಗಳು ಚೆನ್ನಾಗಿದೆಯಾ, ಈ ರೀತಿಯಾಗಿ ನಾವು ತಿಳಿದು ಮಾಡಬೇಕು. ಗೊತ್ತಾಗ್ಬಿಡುತ್ತೆ ಕ್ರಮೇಣ. ಒಬ್ಬ ಮನುಷ್ಯ ಒಂದು 6 ತಿಂಗಳು ವರ್ಷ ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಆಚರಣೆಗಳೆಲ್ಲ ಗೊತ್ತಾಗ್ಬಿಡುತ್ತೆ, ಅವ್ರ ಮಾತುಕತೆಗಳೆಲ್ಲ ಗೊತ್ತಾಗ್ಬಿಡ್ತವೆ, ಯಾವ ರೀತಿ ಇದ್ದಾರೆ ಅನ್ನೋದು. ಹಾಗಾಗಿ ಪಾನಿ ಪೀಚೈ ಚಾನಿಕೆ, ನೀರನ್ನು ಶೋಧಿಸಿ ಕುಡಿ. ನೀರನ್ನು ಶೋಧಿಸ್ತಿದ್ದಾನೆ. ಅದೇ ರೀತಿಯಾಗಿ ಗುರುಗಳಲ್ಲಿ ಮಾಡಬೇಕಾದ್ರೆ ನೀ ಎಚ್ಚರಿಕೆಯಿಂದ ಮಾಡಪ್ಪ. ನೋಡಿ ಮಾಡುವಂತನಾಗು. ಇಂಥ ಒಂದು ಗುರುಗಳನ್ನು ನೀನು ಮಾಡಿ ಅವ್ರ ಸಂಘ ಮಾಡಿದ್ರೆ ನಿನಗೆ ಒಳ್ಳೆ ಪ್ರೇರಣೆ ಸಿಗುತ್ತೆ. ಪ್ರೇರಣೆ ಅಂದರೆ ಭಗವಂತನನ್ನು ನೋಡುವಂಥ, ಅಂದರೆ ಆತ್ಮನನ್ನು ತಿಳಿಯುವಂಥ, ಆತ್ಮನ ಅನುಭವ ಆಗುವಂಥ ಪ್ರೇರಣೆಯ ವಿಚಾರಗಳು, ಶಬ್ದಗಳು ಸಿಗ್ತವೆ. ಅದರಿಂದ ಇಂಥವರ ಸಚ್ಚೆ ಸಾಧು ಸಂತೋಂಕೆ ದರ್ಶನ್ ನೋಡಿ, ಒಳ್ಳೆ ಸಾಧು ಸಂತರ ದರ್ಶನವನ್ನು ಮಾಡಿ. ಅದಕ್ಕೆ ಒಳ್ಳೆ ಸಾಧು ಸಂತರ ದರ್ಶನವನ್ನು ಮಾಡಿ, ಅವರ ವಚನಗಳನ್ನು, ಶಬ್ದಗಳನ್ನು ಕೇಳಿ ಮನನ ಮಾಡಿ, ಚಿಂತನೆ ಮಾಡಿ. ವಾರ್ತಾಲಾಪ ಮನುಷ್ಯಕ್ಕೆ ಅಜ್ಞಾನ. ಸುಮ್ಮನೆ ಬುರುಡೆ ಬಿಡತಕ್ಕಂಥ ಮಾತಾಡೋರು, ಅಂಥವ್ರು ಇಂಥವ್ರು ಅವೆಲ್ಲ ಮಾತುಗಳಿಗೆ ನೀವು ಅವಕಾಶ ಕೊಡಬೇಡಿ, ಹೋಗಬೇಡಿ ಅಂಥವ್ರ ಹತ್ರ. ಕೆಲಸಕ್ಕೆ ಬಾರದೇ ಇರತಕ್ಕಂಥ ಮಾತುಗಳು ಆಡೋರು ಇರ್ತಾರೆ. ಎಚ್ಚರಿಕೆಯಿಂದ ನೀವು ಸಂಘ ಮಾಡಬೇಕು. ಶೋಕ ಮೋಹ ನಿರಾಕಾರಣ ಕರ್ಣೆ ವಾಲೆ ಹೈ. ನೋಡಿ ಎಂಥ ಗುರು, ನಿನ್ನಲ್ಲಿರ್ತಕ್ಕಂಥ ಶೋಕವನ್ನು, ದುಃಖವನ್ನು, ಶೋಕ ಅಂದರೆ ದುಃಖ, ಮೋಹವನ್ನು ದೂರ ಮಾಡತಕ್ಕಂಥ ಗುರುಗಳ ಶಬ್ದಗಳನ್ನು ಕೇಳಿ. ಮೋಹವನ್ನು ದೂರ ಮಾಡತಕ್ಕಂಥ ಗುರುಗಳ ಶಬ್ದವನ್ನು ಕೇಳಿ. ಮೋಹಕ್ಕೆ ಒಳಪಡಿಸುವಂಥ ಗುರುಗಳ ಮಾತುಗಳನ್ನು ಕೇಳಕ್ಕೆ ಹೋಗ್ಬೇಡಿ. ಗುರುಗಳ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ. ನಿಮ್ಮನ್ನು ದುಃಖಕ್ಕೆ ತೊಳ್ಳುತ್ತೆ, ಹುಟ್ಟು ಸಾವ ಬಂಧನಕ್ಕೆ ತೊಳ್ಳುತ್ತೆ. ಮೋಹವನ್ನು ಬಿಡುಗಡೆ ಮಾಡತಕ್ಕಂಥ, ವಿಚಾರವನ್ನು ತಿಳಿಸತಕ್ಕಂಥ ಗುರುಗಳ ಮಾತುಗಳನ್ನು ಕೇಳಿ, ಶಬ್ದಗಳನ್ನು ಕೇಳಿ. ಜಿನ್ಕಿ ಸಂಗತ್ ಮೇ ರಹನೆ ಸೆ ಮನ ಪ್ರಸನ್ನ ರಹೆ. ನೋಡಿ, ಯಾರ ಸಂಘ ಮಾಡೋದ್ರಿಂದ ನಿಮ್ಮ ಮನಸ್ಸು ಪ್ರಸನ್ನ ಆಗುತ್ತೆ, ಮನೋವಿಕಾರಗಳು ದೂರ ಆಗುತ್ತೆ, ಆತ್ಮಶಾಂತಿ ಸಿಗುತ್ತೆ. ಉನ್ಕಿ ಸಂಗತಿ ಸಾಧು ಸಂಗತಿ. ಅಂಥವರು ಸಾಧುಗಳು. ಮನುಷ್ಯನಿಗೆ, ಕೆಲವರಿಗೆ ದುರ್ವ್ಯಸನ ಸೇರೋರ ಜೊತೆ ಸೇರಿದ್ರೆ ಅವ್ರ ಮನಸ್ಸು ಪ್ರಸನ್ನ ಆಗೋದು. ಅವ್ರ ಅದೊಂದೇ ಸಿಗೋದು ಅವ್ರಿಗೆ. ಪ್ರಸನ್ನ ಆಗುತ್ತೆ, ಅವ್ರ ದೇಹ ಹಾಳಾಗುತ್ತೆ, ಅದು ಗೊತ್ತಿಲ್ಲ. ಆದರೆ ಮನೋವಿಕಾರಗಳು ದೂರ ಆಗೋದಿಲ್ಲ. ಕುಸ್ಸಂಗ ಮಾಡೋರ ಜೊತೆ ಮನಸ್ಸು ಅವ್ರವ್ರು ಪ್ರಸನ್ನ ಆಗ್ತಾರೆ,
ಆದರೆ ಅವರಲ್ಲಿ ಉಂಟಾಗತಕ್ಕಂಥ ಮನೋವಿಕಾರಗಳು ದೂರ ಆಗೋದಿಲ್ಲ. ನೋಡಿ, ಸಾಧು ಸಂಘ ಮಾಡಿದ್ರೆ ಮನೋವಿಕಾರಗಳು ಏನೋ ನಮ್ಮಲ್ಲಿ ಅತಿಯಾದ ಬಯಕೆ ಇರುತ್ತೆ. ಕಾಮ ಅಂದರೆ ಅದೇನೆ, ಬಯಕೆಗಳು. ಆ ವಸ್ತು ಬೇಕು, ಈ ವಸ್ತು ಬೇಕು. ಆ ಬಯಕೆಗಳಿಂದಲೇ ಇವೆಲ್ಲ ಇಷ್ಟೆಲ್ಲ ನಡೀತಾ ಇರೋದು ಪ್ರಪಂಚದಲ್ಲಿ. ತಂದೆ ತಾಯಿಗಳ ಹತ್ಯೆ ಏನಕ್ಕೆ? ಹಣಕ್ಕೋಸ್ಕರ, ಆಸ್ತಿಗೋಸ್ಕರ. ಸಾಫ್ಟ್ವೇರ್ ಇಂಜಿನಿಯರ್ ಅವನು ತಂದೆ ತಾಯಿಗಳನ್ನ ಹತ್ಯೆ ಮಾಡ್ತಾನೆ. 4 ಲಕ್ಷ ಹಣ ಕೇಳಿ. ಏನು ಸ್ವಾಮಿ, 4 ಲಕ್ಷ, ಕೆಲಸ ಸಿಕ್ಕಿಲ್ಲ, ಎಲ್ಲ ದುರ್ವ್ಯಸನಗಳಿಗೆ ಪಟ್ಟ, ದುಡ್ಡು ಎಲ್ಲಿ ಬರುತ್ತೆ? ಕೇಳಿದ ಕೊಡಲಿಲ್ಲ, ಅವ್ರನ್ನ ಹೊಡೆದಾಗ್ತಾನೆ. ಈ ರೀತಿಯಾಗಿ ಮನೋವಿಕಾರಗಳು ದೂರ ಆಗಲ್ಲ ಅಂಥವ್ರ ಸಹವಾಸದಿಂದ. ಅವ್ರ ಪ್ರಸನ್ನ ಅವ್ರಿಗಾಗುತ್ತೆ. ಆತ್ಮಶಾಂತಿ. ಆತ್ಮ ಅಂದರೆ ಸ್ವರೂಪ, ಸ್ವರೂಪದಲ್ಲೇ ಶಾಂತಿ, ಬೇರೆ ಎಲ್ಲೂ ಶಾಂತಿ ಇಲ್ಲ. ಪ್ರಪಂಚದಲ್ಲಿ ಯಾವುದೇ ವಸ್ತುಗಳಿಂದ ಶಾಂತಿ ಇಲ್ಲ, ಸಿಗೋದಿಲ್ಲ, ಸಂತೋಷ ಸಿಗೋದಿಲ್ಲ. ಹನುಮಾನ್ ಸಾಹೇಬ್ರು ಹೇಳಿದ್ರು, ಗಂಡನಿಗೆ ಹೆಂಡತಿಯಿಂದ ಸಂತೋಷ ಸಿಕ್ಕಿದ್ರೇನೆ, ಇಲ್ಲಾಂದರೆ ದೂರ ಮಾಡ್ತಾರೆ. ಅದೇ ರೀತಿ ಹೆಂಡತಿ ಗಂಡನಿಂದ ಸಂತೋಷ ಸಿಕ್ಕಿದ್ರೆ, ಅದೇ ರೀತಿ ಮಕ್ಕಳಿಂದ ತಂದೆ ತಾಯಿಗಳ ಸಂತೋಷ ಸಿಕ್ಕಿದ್ರೆ ಅವ್ರನ್ನ ಇಷ್ಟಪಡೋದು. ಇದೆಲ್ಲ ಹನುಮಾನ್ ಸಾಹೇಬ್ರ ವಿಚಾರಗಳು ಇವೆಲ್ಲ. ಇಲ್ಲಾಂದರೆ ಅವರು ದೂರ ಮಾಡ್ತಾರೆ, ನಮ್ಮನ್ನ ದೂರ ಮಾಡ್ತಾರೆ. ಎಲ್ಲೂ ಸಂತೋಷ ಇಲ್ಲ, ಶಾಂತಿ ಸಿಗೋದಿಲ್ಲಪ್ಪ ಪ್ರಪಂಚದ ಯಾವುದೇ ವಸ್ತುಗಳಿಂದ. ಹಾಗಂತ ಎಲ್ಲರನ್ನೂ ಬಿಡೋದಲ್ಲ, ತಂದೆ ತಾಯಿಗಳನ್ನ ಬಿಡೋದಲ್ಲ, ನಾವೇನೋ ಹೆಂಡತಿ ಮಕ್ಕಳನ್ನ ಬಿಡೋದಲ್ಲ. ನಮ್ಮ ಋಣಾನುಸಂಬಂಧ ಇರೋವರೆಗೂ ಅವ್ರು ಇರ್ತಾರೆ, ಅಲ್ಲಿವರೆಗೂ ನಾವು ಅವ್ರನ್ನ ಪೋಷಣೆ ಮಾಡಲೇಬೇಕು. ಸಂಘನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಏನೋ ಎಷ್ಟು ಬೇಕೋ ಅಷ್ಟು ಮಾತನಾಡೋದು, ಜೀವನ ನಡೆಸ್ತಾ ಇರೋದು, ಹೆಚ್ಚಿನ ಮಾತುಕತೆಗೆ ಅವಕಾಶ ಕೊಡದೇ ಇರೋದು ಇಲ್ಲ. ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಆತ್ಮಶಾಂತಿ ನಿಮಗೆ ಸಿಗಬೇಕಂದ್ರೆ, ನಿಮ್ಮಲ್ಲಿ ಶಾಂತಿ ಸಿಗಬೇಕಂದ್ರೆ ನೀವು ಸಾಧು ಸಂಘ ಮಾಡಿ. ಇನ್ನೆಲ್ಲೂ ಸಂತೋಷ, ಪ್ರಪಂಚದ ಯಾವುದೇ ವಸ್ತುಗಳಿಂದ ಸಂತೋಷ ಸಿಗೋದಿಲ್ಲ, ಸಂಬಂಧಿಕರಿಂದ ಸಿಗೋದಿಲ್ಲ. ಉನ್ಕಿ ಸಂಗತಿ ಸಾಧು ಸಂಘ. ನೋಡಿ, ಯಾರು ಮನೋವಿಕಾರಗಳನ್ನು ದೂರ ಮಾಡ್ತಾರೋ, ಯಾರ ಸಹವಾಸದಿಂದ ನಮ್ಮ ಮನಸ್ಸು ಪ್ರಸನ್ನವಾಗುತ್ತದೆಯೋ ಅಂಥವರ ಸಂಘ ಮಾಡಿ. ಕಬೀರ್ ಸಾಹೇಬರು ದೇಹ ಬಿಡಬೇಕಾದ್ರೆ ನೋಡಿ, ಒಳ್ಳೆ ಸಾಧು ಸಂಘವನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಕೊರಗ್ತಾರಂತೆ, ಚಿಂತೆ ಮಾಡ್ತಾರೆ. ಯಾಕೆ? ಅಷ್ಟು ಪ್ರಸನ್ನತೆ ಇದೆ ಸಾಧು ಸಂಘ. ಆ ವಿಚಾರಗಳನ್ನು ಕೇಳ್ತಾ ಇದ್ರೆ ಮನಸ್ಸು ಸಂತೋಷವಾಗುತ್ತೆ. ಸತತವಾಗಿ 1 ವಾರ ಅಲ್ಲಿ ಕೇಳಿದ್ವಿ, ಸಂತೋಷ, ಸತ್ಸಂಗ. ಇವರು ಸುರೇಶ್ ಅವರೆಲ್ಲ ಬಂದಿದ್ರು, ಅವ್ರು ಹೇಳಿದ್ರು, ಯಾರೋ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಹೇಳಿದ್ರು ಅಂತ ಮಾತುಗಳು ಕೇಳ್ತಾ ಇದ್ರೆ ಸಂತೋಷ ಆಗುತ್ತೆ. ಅದು ಸಾಧು ಸಂಗತ್ ಮಾಡಿ. ಜಬ್ ಹಮ್ ಕ್ರೂರ ಕಿ ಸಂಗತ್ ಕರ್ತೆ ಹೈ, ನಿರ್ದಯ ನಿಷ್ಕಾಮ ವ್ಯಕ್ತಿ ಕಾ ಸಂಗತ್ ಕರ್ತೆ ಹೈ. ನೋಡಿ, ಕ್ರೂರಿಗಳ, ನಿರ್ದಯಿಗಳ, ನಿಷ್ಕಾಮಿಗಳ ವ್ಯಕ್ತಿಗಳ ಸಂಗತ್ ಮಾಡಿದ್ರೆ ನಾವು ಮೂರ್ಖರಾಗ್ತೀವಿ. ಮೂರ್ಖರ ಸಂಘ ಮಾಡಿದ್ರೆ ಮೂರ್ಖರಾಗ್ತೀವಿ. ಮತ್ತೆ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ, ಮೋಸಕ್ಕೆ ಸಿಕ್ಕಾಕೊಳ್ತೀವಿ. ಈಗ ಹೇಳಿದ್ರಲ್ಲ, ಮೋಸಕ್ಕೆ ಸಿಕ್ಕಾಕೊಳ್ತೀವಿ. ಕಾರಣ ಏನು? ಅದ್ರಲ್ಲಿ ಹೋಗಿ ಪ್ರವೇಶ ಮಾಡಿದ್ದಕ್ಕೆ, ಆ ತಂತ್ರಜ್ಞಾನಕ್ಕೆ ಹೋಗಿ ಪ್ರವೇಶ ಮಾಡಿದ್ದಕ್ಕೆ ಹೇಳಿದ್ರಲ್ಲ. ಯಾಕೆ ಕಳ್ಕೊಳ್ತಾ ಇದ್ದಾರೆ? ಡಾಕ್ಟ್ರು ಕೋಟಿ ರೂಪಾಯಿ ಕಳ್ಕೊಂಡಿದ್ದಾನೆ ಅಂದರೆ ವಿಚಾರ ಮಾಡಬೇಕಾಯ್ತು. ಮೊಬೈಲಲ್ಲಿ ಇವೆಲ್ಲ ಬಂದಿದ್ದು ನಿಜನ ಸುಳ್ಳ? ವ್ಯಾಪಾರ ಮಾಡಿ ಮೊಬೈಲಲ್ಲೇ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ ಅಲ್ವರ? ಹೆಂಗೆ ಸಾಧ್ಯ? ಇವೆಲ್ಲ ಆಗುತ್ತಾ? ಇವೆಲ್ಲ ವಿಚಾರ ಮಾಡ್ಬೇಕು ತಾನೆ. ಈ ರೀತಿಯಾಗಿ ಮೂರ್ಖರಾಗ್ಬಿಡ್ತೀವಿ. ಎಚ್ಚರ ಇರಬೇಕು. ಮೋಸ ಆಗ್ಬಿಡ್ತೀವಿ, ಕಲಹ ಉಂಟಾಗುತ್ತೆ. ಅದರಿಂದ ಎಚ್ಚರ ಇರಿ. ನಿಷ್ಕಾಮ ಲೋಗಂಕೋ ಸಂಘಸ್ಸೆ ನಿಷ್ಕಾಮಪನ್ ಆಯೇಗ. ನಿಷ್ಕಾಮಿಗಳ
ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ, ಸಾಧುಗಳಿಗೆ ಅಪೇಕ್ಷೆ ಇರೋದಿಲ್ಲ. ಕೆಲವು ಸಂಘದ ಸಾಧುಗಳಿಗೆ ಅಪೇಕ್ಷೆ ಇರುತ್ತೆ, ಅದು ಬೇಕು ಇದು ಬೇಕು. ನೀವೆಂಥವ್ರು ಸಂಘ ಮಾಡಬೇಕು ಅಂದರೆ ನಿಷ್ಕಾಮಿಗಳ ಸಂಘ ಮಾಡಿ, ಯಾವುದೇ ಅಪೇಕ್ಷೆ ಇಲ್ಲದೆ ಇರೋರ ಹತ್ರ ಸಂಘ ಮಾಡಿ, ಯಾವುದೇ ಅಪೇಕ್ಷೆ. ಇವಾಗೆಲ್ಲ ಫೀಸ್ ಮಾಡಿಬಿಟ್ಟಿದ್ದಾರೆ, ಏನು ಸತ್ಸಂಗಕ್ಕೆ ಫೀಸು ಮೊಬೈಲ್ನಲ್ಲಿ ಕೇಳ್ತಾ ಇರ್ತೀವಿ, ಅವ್ರು ಬರ್ತಾ ಇರ್ತವೆ. ಒಂದು ವಿಚಾರ ತಿಳಿಸ್ತೀವಿ, ಸೇರ್ಕೊಳ್ಳಿ, ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಇದೆಲ್ಲ ಬರ್ತಾ ಇರುತ್ತೆ. ಅಂದರೆ ತರಬೇತಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಸ್ಕೂಲ್ ಮಾಡಿದ್ದೀವಿ, ಈ ರೀತಿ ಎಲ್ಲ ಇದೆ. ಸಾಧುಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಸತ್ಸಂಗವನ್ನು ಹೇಳಬೇಕು. ಅಂಥವರ ನಿಷ್ಕಾಮಿಗಳ ಸಂಘ ಮಾಡಿ. ಕೆಟ್ಟವರ ಸಂಘ ಮಾಡಿದ್ರೆ ನಮ್ಮ ಮನಸ್ಸು, ವಾಣಿ, ಕರ್ಮ ಇವೆಲ್ಲ ಕೆಟ್ಟೋಗುತ್ತೆ. ಮನಸ್ಸು ಕೆಟ್ಟೋಗುತ್ತೆ, ಮಾತುಗಳು ಕೆಟ್ಟೋಗುತ್ತೆ, ಮತ್ತು ನಮ್ಮ ಕ್ರಿಯೆಗಳು ಕೆಟ್ಟೋಗ್ಬಿಡ್ತವೆ. ನಮ್ಮ ಕ್ರಿಯೆಗಳು ಸಹ ಕೆಟ್ಟೋಗ್ಬಿಡ್ತವೆ. ಅದರಿಂದ ಒಳ್ಳೆ ಸಂಘವನ್ನು ಮಾಡಿ ನೀವು. जिसका जीवन दूषित हो जाएगा वो अंदर बाहर केवल द्वंद्व ग्रसित रहेगा. ಯಾರ ಜೀವನ ಕೆಟ್ಟೋಗಿದೆಯೋ ಅವರ ಒಳಗೆ ಹೊರಗೆ ದ್ವಂದ್ವ ಇದೆ. ಅಂದರೆ ಇದನ್ನು ಒಳ್ಳೆಯದನ್ನು ತಿಳಿದಿರ್ತಾರೆ, ಅದನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಸಂಘ ಅಂಥದ್ದು ದುಷ್ಕರ್ಮಿಗಳ ಸಂಘ ಮಾಡಿರ್ತಾರೆ, ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮನಸ್ಸು ಬಿಡೋದಿಲ್ಲ. ಅದಕ್ಕೆ ಹೇಳಿದ್ರು ಮನಸ್ಸು, ವಾಣಿ, ಕ್ರಿಯೆ ಇವೆಲ್ಲ ಕೆಟ್ಟೋಗ್ತವೆ. ಏಕ ಪ್ರಹರ್ ಮೇ 3 ಗಂಟೆ ಓದ್ತೆ ನೋಡಿ. ಒಂದು ಪ್ರಹರಕ್ಕೆ 3 ಗಂಟೆಗಳು. 8 ಪ್ರಹರ್ ಮೇ 24 ಗಂಟೆ ಹೇಳ್ತಾರೆ. 8 ಗಂಟೆಗೆ 8 ಜಾವಕ್ಕೆ 24 ಗಂಟೆ. ಈ ರೀತಿ ಕುಸ್ಸಂಗ ಮಾಡಿದಾಗ ನೀವು 24 ಗಂಟೆಗಳು ಸಹ ನಿಮ್ಮ ಮನಸ್ಸು ಉಪದ್ರವ ಕೊಡ್ತವೆ. ನಿಮಗೆ ತೊಂದರೆ ಕೊಡುತ್ತೆ. ಉಪದ್ರವ ಅಂದರೆ ತೊಂದರೆ, ಕಷ್ಟಕ್ಕೆ ಉಂಟು ಮಾಡುತ್ತೆ ಮತ್ತು ನಿಮ್ಮನ್ನ ಮೋಸಗೊಳಿಸುತ್ತೆ. ಏನು? ಈ ಸನ್ಮಾರ್ಗಕ್ಕೆ ಬರೋದಕ್ಕೆ ಬಿಡೋದಿಲ್ಲ, ಅದೇ ಮೋಸ ಆಗೋದು. ಗುರು ಕಾರ್ಯಕ್ಕೆ ಬರೋದಕ್ಕೆ ಬಿಡೋದಿಲ್ಲ, ಸತ್ಸಂಗಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಯಾರು ಕುಸ್ಸಂಗ ಸಹವಾಸ ಮಾಡಿರ್ತಾರೋ ಅಂಥವ್ರನ್ನ ಇಲ್ಲಿಗೆ ಬರೋದಕ್ಕೆ ಬಿಡೋದಿಲ್ಲ. ಇದೇ ಮೋಸ, ದೊಡ್ಡ ಮೋಸ. ಇನ್ನು ಬೇರೆ ಎಲ್ಲ ಮೋಸ ಅವೆಲ್ಲ ನಡೀತಾ ಇರ್ತವೆ, ಇದು ದೊಡ್ಡ ಮೋಸ ಇದು. ಅದರಿಂದ ಕುಸ್ಸಂಗವನ್ನು ಬಿಡಿ, ಸಾಧು ಸಂಘವನ್ನು ಮಾಡಿ. ಕುಸ್ಸಂಗದಿಂದ ದುಃಖ, ಸತ್ಸಂಗದಿಂದ ಸುಖ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಸತ್ಸಂಗದಲ್ಲಿ ಬೇರೆ ವಿಚಾರ, ಸತ್ಸಂಗದ ವಿಚಾರ ಬಿಟ್ಟು ಅಲ್ಲೋಗಿ ಇಲ್ಲೋಗಿ ಎಂದೇನಾದ್ರು ಹೇಳ್ತಾ ಇದೆಯಾ ಇಲ್ಲಿ? ಆಗಲಿಂದನೂ ಅಷ್ಟೇ. ಎಲ್ಲ ಸತ್ಸಂಗಿಗಳು, ಎಲ್ಲ ಸಾಧುಗಳು ಸತ್ಸಂಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೊಳಪಡಿಸಿ, ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಣಕ್ಕೊಳಪಡಿಸಿ, ಗುರುಭಕ್ತಿ ಮಾಡಿ, ಗುರು ಸೇವೆ ಮಾಡಿ ಇತ್ಯಾದಿ ವಿಚಾರಗಳನ್ನು ಹೇಳ್ತಾ ಇದೆ ಅಷ್ಟೇ. ಒಳ್ಳೆ ಮಾರ್ಗದಲ್ಲಿ ನಡೀರಿ, ದುರ್ಮಾರ್ಗದಲ್ಲಿ ನಡೀಬೇಡಿ. ಇದೆಲ್ಲ ನೀವು ತಿಳಿತಾ ಇದ್ದೀರಾ. ಅದರಿಂದ ಅಪನಿ ಸಂಗತ್ ಇಲ್ಲಿ ಬರ್ತಾರೆ, ನಿಮ್ಮ ಸಂಘ ಅಪನೇ ಜೀವಕ್ಕೆ ಉದ್ಧಾರ ಕೇಳಿಯೇ. ನೋಡಿ, ನೀವು ಯಾರ ಸಂಘ ಮಾಡ್ತೀರೋ ಅರ್ಥ ಹೇಳ್ತಾ ಇದ್ರೆ, ನೀವು ಸತ್ಸಂಗ ಮಾಡಿರಿ, ನಿಮ್ಮ ಉದ್ಧಾರವನ್ನು ನೀವೇ ಮಾಡಿಕೊಳ್ಬೇಕು. ನಿಮ್ಮ ಉದ್ಧಾರಕ್ಕೋಸ್ಕರ ಅನುಕೂಲ ವಾತಾವರಣ ನೋಡಿ. ಯಾವಾಗ ಸತ್ಸಂಗ ಮಾಡ್ತಾ ಇರ್ತೀವೋ ನಾವು ಮನೆಯಲ್ಲೂ ಸಹ ನಾವು ಭಾಳಷ್ಟು ಬದಲಾವಣೆ ಆಗ್ತೀವಿ. ಕೋಪನ ಬಿಡ್ತೀವಿ, ಬಯಕೆಗಳನ್ನು ಬಿಡ್ತೀವಿ, ಲೋಭನ ಬಿಡ್ತೀವಿ. ಕೋಪ ಒಂದು ಬಿಟ್ಟರೆ ಸಾಕು, ಮನೆ ಶಾಂತಿ, ಮನೆಯಲ್ಲಿ ಶಾಂತಿ. ನೋಡಿ ಎಷ್ಟು ಕೋಪ ಒಂದು ಬಿಟ್ಟರೆ ಸಾಕು, ಮನೆಯಲ್ಲಿ ಶಾಂತಿ. ಮತ್ತೆ
ಒಳ್ಳೆ ವಾತಾವರಣ ಉಂಟಾಗಬೇಕು. ಯಾವಾಗ ಮನೆಯಲ್ಲಿ ಶಾಂತಿ ಉಂಟಾಗುತ್ತೋ ಕಲಹನೇ ಇರೋದಿಲ್ಲ, ಕಲಹನೇ ಇರೋದಿಲ್ಲ. ಜಹಾ ರಹನೆ ಸೆ ಮನ ಪ್ರಸನ್ನ ರಹೆ. ನೀವೆಲ್ಲರ ಇರಿ, ನಿಮ್ಮ ಮನಸ್ಸು ಪ್ರಸನ್ನವಾಗಿರುತ್ತೆ, ಸಂತೋಷವಾಗಿರುತ್ತೆ. ಅಲ್ಲ, ನೀವು ಸತ್ಸಂಗವನ್ನು ಮಾಡಿ, ಸಂತರ ಸಂಘವನ್ನು ಮಾಡಿ. ಮನುಷ್ಯರು ಅಲ್ಲೂ ಅನೇಕ ಜನ ಮಿತ್ರರು ಒಳ್ಳೆಯವರು ಇರ್ತಾರೆ, ಅವರು ಸಂಘ ಮಾಡಿ. अच्छी संगत कहीं की भी जो जीव के लिए कल्याणकार है. ಹೇಳ್ತಾ ಇದ್ದಾರೆ, ಒಳ್ಳೆ ಸಂಘ ಬಂದು ಕಲ್ಯಾಣಕಾರ ಅಂದರೆ ಒಳ್ಳೇದು ಮಾಡುತ್ತೆ, ನಮಗೆ ಒಳ್ಳೇದು ಮಾಡುತ್ತೆ. ಯಾರು ಸತ್ಸಂಗಮೇ ಅಪನೇ ಸ್ವಭಾವ, ಅವರವರ ಸ್ವಭಾವ, ರೀತಿ, ನೀತಿ, ವಿಚಾರ, ಸಂಸ್ಕಾರ ಇವೆಲ್ಲವೂ ಸಿಗುತ್ತೆ. ಸತ್ಸಂಗನೇನು ಸಿಗುತ್ತೆ? ಒಳ್ಳೆ ಸ್ವಭಾವ, ಗುಣಗಳು ನಮಗೆ ದೊರಕುತ್ತವೆ. ಆ ಗುಣಗಳನ್ನು ಆಚರಣೆ ಮಾಡ್ತೀವಿ, ರೀತಿ ನೀತಿಗಳನ್ನು ಆಚರಣೆಗೆ ತೆಗೆದುಕೊಳ್ತೀವಿ, ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತವೆ. ಸಂಸ್ಕಾರ, ಒಳ್ಳೊಳ್ಳೆ ಕೆಲಸ ಮಾಡತಕ್ಕಂಥ ವಿಚಾರಗಳು ಉಳಿತವೆ. ಬೇರೆಯವ್ರ ಮನೆಗೆ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ ನಾವು ಸತ್ಸಂಗಿಗಳು. ಯಾರ ವಿಚಾರಕ್ಕೂ ಹೋಗಲ್ಲ, ಸೈಲೆಂಟಾಗಿರ್ತೀವಿ. ನಮ್ಮ ಕೆಲಸ ಆಯಿತು, ನಾವಾಯಿತು. ಇದು ಸತ್ಸಂಗದಿಂದ ಈ ರೀತಿ ಬರ್ತಿದೆ. ಅದಕ್ಕೆ ಸಂಸ್ಕಾರ ಎಲ್ಲ ಮಿಲ್ತವೆ. ವಹಾ ಜಾನೆ ತಥಾ रहने में स्वाभाविक सुख होता है. ಸ್ವಾಭಾವಿಕ ಸುಖನೂ ಬಂದ್ಬಿಡುತ್ತೆ. ಅಕ್ಕಪಕ್ಕದವ್ರ ಮನೆ ವಿಚಾರಕ್ಕೆ ಹೋಗೋದಿಲ್ಲ, ಅಕ್ಕಪಕ್ಕ ಮನೆ ವಿಚಾರಕ್ಕೆ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾಗಮ್ಮನವರು ಭಾಳ ವರ್ಷಗಳಿಂದ ಕೇಳಿದರು ಈ ವಚನ, ನಿಮಗೆ ಹೇಳಬೇಕು ಅಂತ ಹೇಳಿದ್ರು. ಕರೆಯದೆ ಬರುವವನ, ಬರೆಯದೇ ಓದುವವನ, ಬರಿಗಾಲಿ ನಡೆಯುವವನ, ಕರೆದು ಕೆರೆದಲ್ಲಿ ಒಡೆದಂಥ ಸರ್ವಜ್ಞ. ಸಾಮಾನ್ಯ ಸಾಮಾನ್ಯವಾಗಿ ಏನು ಹೇಳ್ತೀವಿ ನಾವು? ಅವನು ಕರೆಯದೇ ಬಂದವನಪ್ಪ, ಅವನು ಓಡಿ ಚಪ್ಪಲಿ ತಗೊಂಡು ಓಡಿ ಕಳಿಸ್ರಿ ಅಂತೇಳಿ ಹಿಂಗೆ ಹೇಳೋನೆ ಸರ್ವಜ್ಞ ಅಂತ ಮಾತಾಡ್ಕೊಳ್ತೀವಿ. ಆದರೆ ಅದರ್ಥ ಅಲ್ಲ. ಕರೆಯದೇ ಬರುವವನ. ನಮ್ಮನ್ನ ಈ ಪ್ರಪಂಚಕ್ಕೆ ಯಾರಾದರೂ ಕರೆದಿದ್ರಪ್ಪ ಅಂತ? ಯಾರಾದರೂ ಕರೆದಿದ್ರಾ? ಯಾರಾದರೂ ಆಮಂತ್ರಣ ಕೊಟ್ಟಿದ್ರಾ? ಯಾರೂ ಕೊಟ್ಟಿಲ್ಲ. ಮತ್ತೆ ಬರೆಯದೇ ಓದುವವನ. ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನೋ ಮಾತನಾಡ್ತಾ ಇರ್ತೀವಿ, ಸ್ನೇಹಿತರ ಜೊತೆ ಮಾತಾಡ್ತೀವಿ, ಮನೆಯವ್ರ ಜೊತೆ ಮಾತನಾಡ್ತಾ ಇರ್ತೀವಿ. ಇವೆಲ್ಲ ಎಲ್ಲಾನು ಬರೆದಿದ್ದಾರ? ಸತ್ಸಂಗದ ವಿಚಾರ ಬರೆದಿದ್ದಾರೆ? ಎಲ್ಲೂ ಬರೆದಿಲ್ಲ. ಬರೆಯದೇ ಓದುವನ ನೋಡಿ, ಎಲ್ಲೂ ಬರೆದಿಲ್ಲ. ನಾವು ಮಾತಾಡೋ ವಿಚಾರ ಶಬ್ದಗಳು ಎಲ್ಲೂ ಬರೆದಿಲ್ಲ ಸಾಂಸಾರಿಕವಾಗಿ. ಅದೇ ಬರೆಯದೇ ಓದುವವನ. ಬರಿಗಾಲಲ್ಲಿ ನಡೆಯುವನ. ನಾವು ಬರಬೇಕಾದ್ರೆ ಪ್ರಪಂಚಕ್ಕೆ ತಾಯಿ ಗರ್ಭದಲ್ಲಿ ಇರ್ತೀವಿ. ಆ ತಾಯಿ ಗರ್ಭ ನರಕ, ಬೇರೆ ಎಲ್ಲೋ ನರಕ ಅನುಭವ ಆಗಬೇಕಾಗಿಲ್ಲ, ಅಲ್ಲಿ ಅನುಭವ ಆಗ್ತಿದೆ. ಅಲ್ಲಿ ಸ್ಮರಣೆ ಇರುತ್ತೆ ನಮಗೆ ಹಿಂದಿನ ಜನ್ಮದ್ದು. ಆ ನರಕನ ತಾಳಲಾರದೆ, ಆ ನರಕವಾಸದ ಬಾಧೆ ತಾಳಲಾರದೆ ದೇವರನ್ನು ಪ್ರಾರ್ಥಿಸ್ತೀವಿತ್ತೆ. ಈ ನರಕದಿಂದ ಬಿಡುಗಡೆ ಮಾಡಪ್ಪ, ಮತ್ತೆ ನಾನು ಈ ನರಕಕ್ಕೆ ಬಾರದ ಹಾಗೆ ನಾನು ಮಾಡ್ಕೊಳ್ತೀನಿ, ಮತ್ತೆ ನಾನು ಈ ನರಕಕ್ಕೆ ಬಾರದ ಹಾಗೆ ನಾನು ಮಾಡ್ಕೊಳ್ತೀನಿ ಅಂತ ದೇವರನ್ನು ಪ್ರಾರ್ಥಿಸ್ತಾ. ಆಯಿತು, ಸಮಯ ಬಂತು, ಹೊರಗಡೆ ಬಂದ್ವಿ. ಬಂದ ಮೇಲೆ ಮರ್ತೋಗ್ಬಿಡ್ತೀವಂತೆ. ಮರ್ತೋಗ್ಬಿಟ್ಟು ಜ್ಞಾನ ತಿಳಿದುಕೊಳ್ಳದೆ, ಸತ್ಸಂಗ ಮಾಡಿದೆ, ಸಾಧು ಸಂಘ ಮಾಡಿದೆ, ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಅದೇ ಕುಸ್ಸಂಗ ಮಾಡಿಬಿಟ್ಟು ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ತೀವಿ, ಮಾತುಗಳನ್ನು ಕೆಡಿಸ್ಕೊಳ್ತೀವಿ, ಕ್ರಿಯೆಗಳಲ್ಲಿ ದುಷ್ಕಾರ್ಯಗಳನ್ನು ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ.
ಹಾಗೆ ಹೊರಟೋಗ್ತೀವಿ. ಅದರಿಂದ ಕರೆದು ಕೆರದಲ್ಲಿ ಓಡೋದಂತೆ ಇಂಥವ್ರಿಗೆ ಹೇಳಿದ್ದು ವಿಚಾರ. ಹಾಗಾಗಿ ನಾವೇನು ಮಾಡಬೇಕು? ಅದೇ ವಿಚಾರ, ಸತ್ಸಂಗವನ್ನು ಮಾಡಬೇಕು. ಅದಕ್ಕೆ ಬಂದಿರೋದು ಪ್ರಪಂಚ. ಮನುಷ್ಯ ಹುಟ್ಟಿರೋದು ಅದಕ್ಕೋಸ್ಕರ, ಬಿಡುಗಡೆಯಾಗೋದಕ್ಕೋಸ್ಕರ. ಏನೋ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಅದನ್ನು ತಿಳಿಬೇಕು. ನಾವು ಅದನ್ನು ತಿಳಿರಿ, ಸ್ವರೂಪವನ್ನು ತಿಳಿರಿ. ಎಲ್ಲ ಬುಕ್ನಲ್ಲೂ ಇದೇ ಹೇಳೋದು. ಸತ್ಯ ಪ್ರಾಮಾಣಿಕತೆಗಳ ಕೊರತೆ ಇದೆ ನಮ್ಮಲ್ಲಿ. ಸತ್ಯ ಅಂದ್ರೇನು? ನಮ್ಮ ಸ್ವರೂಪವನ್ನು ತಿಳಿದೇ ಇರತಕ್ಕಂಥದ್ದು. ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾ ಇಲ್ಲ ನಾವು. ಗುರುಗಳ ಹತ್ರ ನಡ್ಕೊಳ್ತಾ ಇಲ್ಲ. ವ್ಯವಹಾರದಲ್ಲಿ ಕೆಲವು ಕಡೆ ನಡ್ಕೊಳ್ತಾ ಇಲ್ಲ. ಇನ್ನೊಬ್ಬನಿಗೆ ತೊಂದರೆ ಆಗೋ ರೀತಿ ನಡ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರಿಗೆ ತೊಂದರೆ ಆಗತ್ತರ ನಡ್ಕೊಳ್ತಾ ಇದ್ದೀವಿ. ಅದರಿಂದ ನಾವೆಲ್ಲವನ್ನ ತಿಳಿಯುವಂತರಾಗಲಿ ಅಂತಲೇ ಹೇಳ್ತಾ ಇರೋದು. ನಾನು ಆನಂದದಿಂದ ಇರಬೇಕು, ಇತರರು ಆನಂದದಿಂದ ಇರಬೇಕು. ನಮ್ಮ ಜೀವನ ಹೇಗಿರಬೇಕು ಅಂದರೆ, ನಾನು ಆನಂದದಿಂದ ಇರಬೇಕು, ಇತರರು ಆನಂದದಿಂದ ಇರಬೇಕು. ಈ ರೀತಿ ನಮ್ಮ ಜೀವನ ಇರಬೇಕು. ಅದರಿಂದ ನಾವೇನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ನಮ್ಮ ಕುಟುಂಬದವರ ಜೊತೆ ಇರಬೇಕು. ಸಹನಾಭವತೋ ಸಹನೌ ಭುನಕ್ತೋ ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾಮಧೀತಮಸ್ತು ಮಾ ವಿದ್ವಾಂಸಾಯ. ಜೊತೆಯಾಗಿ ಇರೋಣ, ಊಟ ಮಾಡೋಣ. ಕುಟುಂಬಕ್ಕೆ ಹೇಳಿದ್ದಾರೆ, ಶಾಂತವಾಗಿರೋಣ, ಒಳ್ಳೆ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಇವೆಲ್ಲ ಎಲ್ಲಿ ಬರಬೇಕು ಅಂತಂದರೆ ಸತ್ಸಂಗದಲ್ಲಿ ಬರಬೇಕು. ಸತ್ಸಂಗಕ್ಕೆ ಬಂದ್ಬಿಟ್ರೆ ಸಾಕ. ನಮ್ಮ ಅಜ್ಞಾನವನ್ನು ಹೋಗಲಾಡಿಸೋನು ಯಾರು? ಗುರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷ್ಮುರಿ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮನ್ನು ಮುನ್ನಡೆಸೋನು ಗುರು. ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ? ನಮ್ಮನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಾನೆ ಅಂದರೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ ಅಂದರೆ ನಿರ್ಜೀವ, ತಮಸ್ಸಂದ್ರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು. ಆ ರೀತಿ ಇರತಕ್ಕಂಥವ್ರನ್ನ ನಮ್ಮನ್ನು ಒಳ್ಳೆ ತಿಳುವಳಿಕೆ ಉಳ್ಳವನಾಗಿ ಮಾಡ್ತಾನೆ, ಜ್ಞಾನವಂತನಾಗಿ ಮಾಡ್ತಾನೆ. ಜ್ಞಾನವಂತನ ಆದಮೇಲೆ ನಾವು ಅಮೃತತ್ವದ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಈ ಅಮೃತ ತತ್ವ ಎಲ್ಲಿದೆ ಅಂದರೆ ನಮ್ಮ ಸ್ವರೂಪದಲ್ಲಿದೆ. ಆ ಸ್ವರೂಪದ ಪರಿಚಯ ಆಗಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ದೇಹ ಇವುಗಳನ್ನೆಲ್ಲ ಶುದ್ಧವಾಗಿ ಇಟ್ಕೊಳ್ಬೇಕು. ಇವುಗಳನ್ನ ಅರ್ಥ ಮಾಡಿಸ್ತಾನೆ ಮೊದಲು. ಮನಸ್ಸಂದ್ರೇನು, ದೇಹ ಅಂದ್ರೇನು, ಬುದ್ಧಿ ಅಂದ್ರೇನು, ಸ್ವರೂಪ ಅಂದ್ರೇನು, ಇವುಗಳನ್ನ ಪರಿಚಯ ಮಾಡಿಸಿ ನಮ್ಮನ್ನು ಆ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾನೆ. ಸತ್ಯದಲ್ಲೇ ಒಳಿತು ಅಂದರೆ ಒಳ್ಳೆಯದು. ನಮ್ಮ ಸ್ವರೂಪದಲ್ಲೇ ಒಳ್ಳೆಯದಿರೋದು. ಅದಕ್ಕೆ ಹೇಳ್ತಾರೆ, ಸಾಧು ಸಂಗತಿ ಕಲ್ಯಾಣಕಾರಹೈ. ಒಳ್ಳೆಯದು, ಕಲ್ಯಾಣ ಅಂದರೆ ಒಳ್ಳೆಯದು. ಇಲ್ಲೇ ಒಳ್ಳೆಯದಿರೋದು. ಇನ್ನೆಲ್ಲ ಹೊರಗಡೆ ಎಲ್ಲ ನಮ್ಮನ್ನು ದುಃಖದ ಕಡೆ ಕರ್ಕೊಂಡು ಹೋಗೋದು ಆಗಿದೆ. ಅದರಿಂದ ನಾವೆಲ್ಲರೂ ಸತ್ಸಂಗವನ್ನು ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ ಈ ಶ್ರದ್ಧೆಯಿಂದ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಗುರು ಕೊಡತಕ್ಕಂಥ ಉಪದೇಶ. ಅಂದರೆ ಸಮೀಪ, ದೇಶ ಅಂದರೆ ಸ್ಥಳ. ದೇಶ ಅಂದ್ರೇನು? ಸ್ಥಳ. ನಮ್ಮ ಇರುವಿಕೆ ಸ್ಥಳವನ್ನು ತೋರಿಸಿಕೊಡ್ತಾನೆ, ಪರಿಚಯ ಮಾಡಿಸ್ತಾನೆ ಗುರು. ಅದೇ ಉಪದೇಶ ಕೊಡೋದು. ಉಪದೇಶ ಅಂದರೆ ತಿಳಿಸಿಕೊಡ್ತಾನೆ. ಅದನ್ನ ಗುರುವಿನ ದೀಕ್ಷೆ
ಪ್ರತ್ಯಕ್ಷ ರೂಪದಲ್ಲಿ ನಾವು ಅದನ್ನು ಪಡ್ಕೊಳ್ಬೇಕು, ತಿಳುವಳಿಕೆಯನ್ನು ತೆಗೆದುಕೊಳ್ಬೇಕು. ತಿಳ್ಕೊಂಡಾಗ ನಮಗೆ ಅದು ಪರಿಚಯ ಆಗುತ್ತೆ. ತದನಂತರ ಗುರುಗಳು ಹೇಳಿದ ಮಾರ್ಗದಲ್ಲಿ ನಡೆದರೆ ನಾವು ಅದರಲ್ಲಿ ಹೋಗಿ ನಿಲ್ತೀವಿ, ಇದನ್ನು ನೀವು ಮಾಡಿ, ಬೇರೆ ಎಲ್ಲೂ ಇಲ್ಲಪ್ಪ. ಮೋಕ್ಷ ಅನ್ನೋದು ನಿಮ್ಮ ಸ್ವರೂಪದಲ್ಲೇ ಇದೆ, ನಿಮ್ಮ ಸ್ವರೂಪದಲ್ಲೇ. ಜೀವ का स्थायी निवास उसका अपना स्वरूप है. ನೋಡಿ, ನಮ್ಮ ಆತ್ಮದ ಸ್ಥಾನ ಯಾವುದು ಅಂದರೆ ನಮ್ಮ ಆತ್ಮವೇ, ಬೇರೆ ಎಲ್ಲೂ ಇಲ್ಲ, ಹೊರಗಡೆ ಎಲ್ಲೂ ಇಲ್ಲ, ಯಾವುದೋ ಲೋಕದಲ್ಲಿಲ್ಲ, ಬ್ರಹ್ಮನ ಲೋಕದಲ್ಲ, ಇದು ವೈಕುಂಠದಲ್ಲಿಲ್ಲ, ಕೈಲಾಸದಲ್ಲಿಲ್ಲ, ನಮ್ಮಲ್ಲೇ ಇದೆ. ಅದನ್ನು ಪರಿಚಯ ಮಾಡಿಸ್ತಾನೆ. ಹೋಗಿ ಸೇರಬೇಕಾಗಿರೋದು, ನೆಲೆ ನಿಲ್ಲಬೇಕಾಗಿರೋದು ನಮ್ಮ ಕೆಲಸ. ಅದಕ್ಕೆ ನಾವು ಗುರುಗಳು ಹೇಳಿದ ಮಾರ್ಗದಲ್ಲಿ ಅಗತ್ಯವಾಗಿ ನಡೀಬೇಕು. ಆಗ ನಡೆದರೆ ಮಾತ್ರನೇ ನಮಗೆ ಶಾಂತಿ, ಲಾಭ, ಹುಟ್ಟು ಸಾವಳ ಬಂಧನದ ಬಿಡುಗಡೆ ಆಗುತ್ತೆ. ಅದರಿಂದ ನಾವು ಸಹ ಇಂಥ ಒಂದು ಸತ್ಸಂಗದಲ್ಲಿ ಆಗಾಗ್ಗೆ ಭಾಗವಹಿಸ್ತಾ ಆತ್ಮ ವಿಚಾರವನ್ನು ಕೇಳೋಣ. ಕೇಳ್ತಾ ಅದನ್ನು ಅಳವಡಿಸಿಕೊಂಡು ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗೋಣ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮನ ಇಲ್ಲಿ ಮುಕ್ತಾಯ ಮಾಡೋಣ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. जय जय सत्य कबीर, सतनाम सतशुभ, सतरत हत कामी, साहेब सतरत हत कामी. विगत कलेश सदामि, विगत कलेश सदामि, त्रिभुवनपति स्वामी. साहेब जय जय सत्य कबीर, जयतु कबीरं नाशक भवपीरं. साहेब नाशक भवपीरं. दारो मनुज शरीरं, दारो मनुज शरीरं, शिशुवर शरतीरं. साहेब जय जय सत्य कबीर. कमलपत्र पर शोभित, शोभातीत कैसे. साहेब शोभातीत कैसे. नीलाचल पर राजित, नीलाचल पर राजित, मुक्तामणि जैसे. साहेब जय जय सत्य कबीर. परम मनोहर रूपं प्रमोदित सुखराशि. साहेब प्रमोदित सुखराशि. अति अभिनव अविनाशी, अति अभिनव अविनाशी, काशीपुरवासी. साहेब जय जय सत्य कबीर. हम सब वारण कारण प्रगटे तनधारी. साहेब प्रगटे तनधारी. पालक रूप विहारी, पालक रूप विहारी, अविचल अविकारी. साहेब जय जय सत्य कबीर. साहेब कबीर की आरती अगणित अगहारी. साहेब अगणित अगहारी. धर्मदास बलिहारी, धर्मदास बलिहारी, मुद मंगलकारी. साहेब जय जय सत्य कबीर. साहेब कबीर की आरती जो कोई न रहा वै. साहेब जो कोई न रहा वै. भक्ति पदारथ पावै, मुक्ति पदारथ पावै, भव में नहीं आवै. साहेब जय जय सत्य
श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಅವ್ರು ಕೊಡಕ್ಕಾಗಲ್ಲ. ಇಲ್ಲೇ ಬರೋರನ್ನು ಇಲ್ಲೇನೆ ಸ್ವಾಮಿ. 8ನೇ ತಾರೀಕಲ್ಲಿ. ಹಾಂ 8ನೇ ತಾರೀಕಲ್ಲಿ ಮುಂದಿನ ವಾರ ಮಂಗಳಂನವ್ರು ಬನ್ನಿ 3 ಗಂಟೆಗೆಲ್ಲ. ಹಾಂ